Hello and welcome to Panchajanya IAS. In this class, we are going to discuss the current affairs of 13th June 2024. Now, let's get started. Yes. Now, let us look at the topics that today we are going to discuss. ಸೊ ಇಲ್ಲಿ ಮೊದಲನೇ ಆರ್ಟಿಕಲ್ ಯಾವ್ದ್ರ ಬಗ್ಗೆ ಹೇಳುತ್ತೆ ಅಂತಂದ್ರೆ ಪೋಕ್ಸೋ ಆಕ್ಟ್ ಅಂದ್ರೆ ಪೋಕ್ಸೋ ಕಾಯ್ದೆ ಬಗ್ಗೆ ಹೇಳುತ್ತೆ. ಸೊ ನೀವು GS2 ಸಿಲೆಬಸ್ ನ ಓಪನ್ ಮಾಡಿದ್ರೆ ಸೊ ಅದರಲ್ಲಿ ನಿಮ್ಗೆ ಪಾಲಿಟಿ ಅಂಡ್ ಗವರ್ನೆನ್ಸ್ ಅಂತ ಬರುತ್ತೆ. ಪಾಲಿಟಿ ಅಂಡ್ ಗವರ್ನೆನ್ಸ್. ಸೊ ಇದರಲ್ಲಿ ಯಾವ್ದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ ಅಂತಂದ್ರೆ ಆಕ್ಟ್ಸ್ ಅಂಡ್ ಪಾಲಿಸಿ ಅಂಡ್ ಸ್ಕೀಮ್ ಬಗ್ಗೆ ಸ್ಟಡಿ ಮಾಡ್ತೀರಾ. ಆಕ್ಟ್ಸ್, ಪಾಲಿಸಿ ಅಂಡ್ ಸ್ಕೀಮ್ ಬಗ್ಗೆ. ಓಕೆ. ಸೊ ಈ ಒಂದು ಆರ್ಟಿಕಲ್ ನಮ್ಗೆ ಪಾಲಿಟಿ ಅಂಡ್ ಗವರ್ನೆನ್ಸ್ ಅಡಿಯಲ್ಲಿ ಬರುತ್ತೆ. ಸೊ ನೆಕ್ಸ್ಟ್ ಇಂಪಾರ್ಟೆಂಟ್ ಆರ್ಟಿಕಲ್ ಫುಡ್ ಇನ್ಫ್ಲೇಷನ್ ಬಗ್ಗೆ ಇದೆ, ಅಂದ್ರೆ ಆಹಾರ ಹಣದುಬ್ಬರದ ಬಗ್ಗೆ ಇದೆ. ಸೊ ಇದನ್ನ ನೀವು GS3 ಪೇಪರ್ನ ಎಕಾನಮಿ ಸಬ್ಜೆಕ್ಟ್ ನಲ್ಲಿ ಸ್ಟಡಿ ಮಾಡ್ತೀರಾ. ಹಾಗೆ ಸೆಷನ್ಸ್ ಆಫ್ ಪಾರ್ಲಿಮೆಂಟ್ ಅಂತ ಇದೆ, ಸಂಸತ್ತಿನ ಅಧಿವೇಶನಗಳಿದೆ. ಸೊ ಇದನ್ನ ನೀವು GS2 ಪೇಪರ್ನ ಪಾಲಿಟಿ ಅಡಿಯಲ್ಲಿ ಇದನ್ನ ಸ್ಟಡಿ ಮಾಡ್ತೀರಾ. ಹಾಗೆ ಫೋರ್ತ್ ಒನ್ G7 ಸಮಿಟ್ ಅಥವಾ G7 ಶೃಂಗಸಭೆ. ಸೊ ಇದನ್ನ ನೀವು GS2 ಪೇಪರ್ನ ಇಂಟರ್ನ್ಯಾಷನಲ್ ರಿಲೇಷನ್ ಅಂತ ಬರುತ್ತೆ. ಸೊ ಇದರಲ್ಲಿ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಅಂತ ಬರುತ್ತೆ. ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್. ಎಸ್. ಸೊ ಇದರ ಅಡಿಯಲ್ಲಿ ಅಂತಾರಾಷ್ಟ್ರೀಯ ಸಂಘಟನೆಗಳ ಬಗ್ಗೆ ಸ್ಟಡಿ ಮಾಡ್ತೀರಾ. ಸೊ ಅದರಲ್ಲಿ G7 ಕೂಡ ಒಂದಾಗಿದೆ. ಎಸ್. ನೆಕ್ಸ್ಟ್ ಆರ್ಟಿಕಲ್. ಸೊ ಇದು ಗ್ರೀನ್ ಹೌಸ್ ಗ್ಯಾಸ್ ಬಗ್ಗೆ ಇದೆ. ಸೊ ಇದು ಎಲ್ಲಿ ಬರುತ್ತೆ ನಿಮ್ಗೆ GS3 ಪೇಪರ್ನ ಎನ್ವಿರಾನ್ಮೆಂಟ್ ಅಂಡ್ ಎಕಾಲಜಿಯಲ್ಲಿ ಇದನ್ನ ಸ್ಟಡಿ ಮಾಡ್ತೀರಾ. ಹಾಗೆ ಲಾಸ್ಟ್ ಆರ್ಟಿಕಲ್ ಇರೋದು ರೆಡ್ ಸಿ ಬಗ್ಗೆ ಇದೆ. ಸೊ ಇದು ನಿಮ್ಗೆ ಪ್ರಿಲಿಮ್ಸ್ ಟಾಪಿಕ್. ಪ್ರಿಲಿಮ್ಸ್ ನಲ್ಲಿ ಇದನ್ನ ಸ್ಟಡಿ ಮಾಡ್ತೀರಾ. ಹಾಗಿದ್ರೆ ಈ ಒಂದು ಆರ್ಟಿಕಲ್ ಗಳನ್ನ ನಾವು ಇನ್ ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಎಸ್. ಹಿಯರ್ ಆರ್ಟಿಕಲ್ ಏನ್ ಹೇಳುತ್ತೆ ಅಂತಂದ್ರೆ CID ಸರ್ವ್ಸ್ ನೋಟಿಸ್ ಆನ್ BSY ಇನ್ ಪೋಕ್ಸೋ ಕೇಸ್. ಸೊ ಈ ಪೋಕ್ಸೋ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ CID ಅಂತಂದ್ರೆ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್ ಇವ್ರು ಏನ್ ಮಾಡಿದ್ದಾರೆ ಅಂತಂದ್ರೆ ಸೊ ಈ BSY ಅವರಿಗೆ ಅಂದ್ರೆ ಯಡಿಯೂರಪ್ಪನವರಿಗೆ ಏನ್ ಮಾಡಿದ್ದಾರೆ, ನೋಟಿಸ್ ಅನ್ನ ಇಶ್ಯೂ ಮಾಡಿದ್ದಾರೆ. ಹಾಗಿದ್ರೆ ಸೊ ಇಲ್ಲಿ ನಮ್ಗೆ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಏನ್ ಇಂಪಾರ್ಟೆಂಟ್ ಆಗತ್ತೆ ಅಂತಂದ್ರೆ ಇಲ್ಲಿ ಪೋಕ್ಸೋ ಆಕ್ಟ್, ಪೋಕ್ಸೋ ಕಾಯ್ದೆ ಅನ್ನೋದು ಇಂಪಾರ್ಟೆಂಟ್ ಆಗತ್ತೆ. ಹಾಗಿದ್ರೆ ಸೊ ಏನ್ ಇಶ್ಯೂ ಆಗಿದೆ ಅಂತಂದ್ರೆ ಇಲ್ಲಿ ದ ಕ್ರಿಮಿನಲ್ ಇನ್ವೆಸ್ಟಿಗೇಷನ್ ಡಿಪಾರ್ಟ್ಮೆಂಟ್, ಸೊ ಅದಕ್ಕೆ ಶಾರ್ಟ್ ಆಗಿ CID ಅಂತ ಕರಿತೀವಿ. ಸೊ ಇದೇನ್ ಮಾಡ್ತಾ ಇದೆ ಅಂತಂದ್ರೆ ಪ್ರೋಬಿಂಗ್ ಪ್ರೊಟೆಕ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಆಕ್ಟ್. ಸೊ ಈ ಪೋಕ್ಸೋನ ಒಂದು ಫುಲ್ ಫಾರ್ಮ್ ಏನಂತಂದ್ರೆ ಪ್ರಿವೆನ್ಷನ್ ಆಫ್ ಚಿಲ್ಡ್ರನ್ ಫ್ರಮ್ ಸೆಕ್ಸುವಲ್ ಅಫೆನ್ಸ್ ಅಂತ, ಅಂದ್ರೆ ಲೈಂಗಿಕ ದೌರ್ಜನ್ಯದ ಒಂದು ಅಪರಾಧಗಳಿಂದ ಒಂದು ಮಕ್ಕಳ ರಕ್ಷಣೆಯನ್ನ ಮಾಡುವುದರ ಕುರಿತು ಈ ಒಂದು ಕಾಯ್ದೆ ಹೇಳುತ್ತೆ. ಎಸ್. ಸೊ ಇಲ್ಲಿ ಕೇಸ್ ರಿಜಿಸ್ಟರ್ಡ್ ಅಗೇನ್ಸ್ಟ್ ಫಾರ್ಮರ್ ಚೀಫ್ ಮಿನಿಸ್ಟರ್ BS ಯಡಿಯೂರಪ್ಪ issued notice on Wednesday, asked him to appear before the agency. ಸೊ ನೋಟಿಸ್ ಅನ್ನ ಇಶ್ಯೂ ಮಾಡಿದೆ. ಸೊ ಈ ಒಂದು ತನಿಖೆ ಏಜೆನ್ಸಿ ಮುಂದೆ ಹಾಜರಾಗ್ಲಿಕ್ಕೆ ಅವರಿಗೆ ಏನ್ ಮಾಡಿದೆ, ನೋಟಿಸ್ ಅನ್ನ ಇಶ್ಯೂ ಮಾಡಿರುವಂತದ್ದು. ಹಾಗಿದ್ರೆ ನಾವು ಈ ಎಕ್ಸಾಮ್ ಪರ್ಸ್ಪೆಕ್ಟಿವ್ ಆಗಿ ಈ ಪೋಕ್ಸೋ ಕಾಯ್ದೆ ಅಂತಂದ್ರೆ ಏನು, ಪೋಕ್ಸೋ ಕಾಯ್ದೆ ಅಂತಂದ್ರೆ ಏನ್ ಗೊತ್ತಿರಬೇಕು. ಹಾಗೆ ಸೊ ಇದರಲ್ಲಿರುವಂತಹ ಪ್ರಾವಿಷನ್ಗಳೇನು ಅಥವಾ ನಿಬಂಧನೆಗಳೇನು, ಪೋಕ್ಸೋ ಆಕ್ಟ್ ಬಗ್ಗೆ ಕುರಿತಂತ ಡೇಟಾಗಳೇನಿವೆ ಅದನ್ನ ಸ್ಟಡಿ ಮಾಡ್ತೀವಿ. ಹಾಗೆ ವೇ ಫಾರ್ವರ್ಡ್ ಬಗ್ಗೆ ನಾವು ಏನ್ ಮಾಡ್ತೀವಿ, ಸ್ಟಡಿ ಮಾಡ್ತೀವಿ. ಎಸ್. ಸೊ ಇವಾಗ ಈ ಪೋಕ್ಸೋ ಕಾಯ್ದೆ ಅಂತಂದ್ರೆ ಏನು, ಪೋಕ್ಸೋ ಕಾಯ್ದೆ ಅಂತಂದ್ರೆ ಏನು? ಸೊ ಇದೇನಂತಂದ್ರೆ ಮಕ್ಕಳ ಮೇಲೆ ನಡೆಯುವಂತಹ ಲೈಂಗಿಕ ಹಾಗೂ
ಇತರೆ ಪ್ರಕಾರದ ದೌರ್ಜನ್ಯಗಳನ್ನ ತಡೆಯುವ ನಿಟ್ಟಿನಲ್ಲಿ ಸೊ ಇದನ್ನ 2012ರಲ್ಲಿ ಏನ್ ಮಾಡಲಾಗತ್ತೆ, ಜಾರಿಗೆ ತರಲಾಗತ್ತೆ. ಎಸ್. ಸೊ ಏನಾಗತ್ತೆ ಅಂತಂದ್ರೆ ಮಕ್ಕಳ ಮೇಲೆ, ಸೊ ಮಕ್ಕಳಂತಂದ್ರೆ ಯಾರು ಇಲ್ಲಿ, ಮಕ್ಕಳಂತ ಯಾರನ್ನ ಕರಿತೀವಿ ಅಂತಂದ್ರೆ ಇಲ್ಲಿ ಬಿಲೋ 18 ಇಯರ್ಸ್ ಏಜ್. ಸೊ ಇವರಿಗೆ ನಾವು ಏನಂತ ಕರಿತೀವಿ, ಮಕ್ಕಳಂತ ಕರಿತೀವಿ. ಸೊ ಇವರ ಮೇಲೆ ಏನಾಗ್ತಾ ಇದೆ ಅಂತಂದ್ರೆ ಇವಾಗ ಪರಿಚಿತರಿಂದ ಹಾಗೆ ಅಪರಿಚಿತರಿಂದ ಏನಾಗ್ತಾ ಇದೆ, ಲೈಂಗಿಕ ದೌರ್ಜನ್ಯಗಳು ಹೆಚ್ಚಾಗ್ತಾ ಇದೆ. ಸೊ ಈ ಒಂದು ಕಾರಣಕ್ಕಾಗಿ 2012ರಲ್ಲಿ ಈ ರೀತಿಯ ಒಂದು ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸೊ ಈ ಒಂದು ಕಾಯ್ದೆನ 2012ರಲ್ಲಿ ಜಾರಿಗೆ ತರಲಾಯಿತು. ಸೊ ಇಲ್ಲಿ ಭಾರತದಲ್ಲಿ ಒಂದು ಡೇಟಾವನ್ನ ನೋಡೋದಾದ್ರೆ, ಭಾರತದಲ್ಲಿ 18 ವರ್ಷ ವಯಸ್ಸಿನ ಒಳಗಿನಿರುವಂತ ಸಂಖ್ಯೆ ಎಷ್ಟಾಗಿದೆ ಅಂತಂದ್ರೆ ಸೊ 47.2 ಕೋಟಿ. ಓಕೆ. ಸೊ 47 ಲಕ್ಷ 2 ಕೋಟಿ. ಸೊ ಭಾರತದ ಜನಸಂಖ್ಯೆಯಲ್ಲಿ ಮಕ್ಕಳ ಒಂದು ಏನಾಗಿದೆ, ಪಾಲಾಗಿದೆ. ಇನ್ನು ಈ 1989ರಲ್ಲಿ ವಿಶ್ವಸಂಸ್ಥೆ ಏನ್ ಮಾಡುತ್ತೆ ಅಂತಂದ್ರೆ ಮಕ್ಕಳ ಒಂದು ರಕ್ಷಣೆಗಾಗಿ ಮಕ್ಕಳ ಹಕ್ಕುಗಳ ಒಡಂಬಡಿಕೆಯನ್ನ ಜಾರಿಗೆ ಮಾಡುತ್ತೆ. ಅಂದ್ರೆ ಇದು ಮಕ್ಕಳ ಮೇಲಿನ ಅಪರಾಧಗಳನ್ನ ತಡೆಗಟ್ಟಲಿಕ್ಕೆ ಸೊ ಈ ಒಂದು ಒಡಂಬಡಿಕೆನ ಅನುಷ್ಠಾನ ಮಾಡುತ್ತೆ. ಆದ್ರೆ ಸೊ ಭಾರತದಲ್ಲಿ ಏನಾಯ್ತು, 2012ಕ್ಕೆ ಇದೊಂದು ಜಾರಿಗೆ ಬರುತ್ತೆ. ಓಕೆ. ಈ ಪೋಕ್ಸೋ ಕಾಯ್ದೆ ಜಾರಿಗೆ ಬರುವ ಮೊದಲು ಭಾರತದಲ್ಲಿ ಮಕ್ಕಳ ಮೇಲಿನ ಒಂದು ಅಪರಾಧಗಳನ್ನ, ಅವರ ಕುರಿತಾದಂತಹ ಒಂದು ಅಪರಾಧಗಳನ್ನ ಅದನ್ನ ಅಪರಾಧಗೊಳಿಸುವ ಅಥವಾ ತಡೆಗಟ್ಟುವ ಒಂದು ಸಮಗ್ರವಾದ ಕಾನೂನುಗಳು ಜಾರಿಯಲ್ಲಿಲ್ಲ. ಎಸ್. ಇಲ್ಲಿ ಹೇಳುತ್ತೆ ನೋಡಿ, ಭಾರತದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯಗಳನ್ನ ಅಪರಾಧವನ್ನಾಗಿಸುವ ಮತ್ತು ಮಕ್ಕಳಿಗೆ ಲೈಂಗಿಕ ಶೋಷಣೆಯಿಂದ ರಕ್ಷಣೆ ನೀಡುವ ಸಮಗ್ರ ಕಾನೂನು ಭಾರತದಲ್ಲಿ ಇರಲಿಲ್ಲ. ಏನಕ್ಕೆ ಈ ಕಾಯ್ದೆ 2011ರಲ್ಲಿ ಜಾರಿಗೆ ಬಂದಿತ್ತು ಅಂತಂದ್ರೆ, ಸೊ ನೀವು ನೋಡ್ತಾ ಇರಬಹುದು ಏನಾಗ್ತಾ ಇದೆ, ಮಕ್ಕಳ ಮೇಲೆ ನಡೆಯುವಂತ ಒಂದು ಲೈಂಗಿಕ ದೌರ್ಜನ್ಯಗಳು ಏನಾಗ್ತಾ ಇದೆ, ಪ್ರತಿ ವರ್ಷದಿಂದ ವರ್ಷಕ್ಕೆ ಹೆಚ್ಚಿಗೆ ಆಗ್ತಾ ಇದೆ ಪ್ರಕರಣಗಳು. ಸೊ ಈ ಕಾರಣಕ್ಕಾಗಿ ಸೊ ಯಾವ್ಯಾವ ಸ್ಥಳಗಳಲ್ಲಿ ಈ ರೀತಿ ಒಂದು ನಾವು ದೌರ್ಜನ್ಯಗಳನ್ನ ಕಾಣ್ತೀವಿ ಅಂತಂದ್ರೆ, ಶಾಲೆಗಳಲ್ಲಿ ಕೂಡ ನೋಡ್ತೀವಿ, ಹಾಗೆ ಪಾರ್ಕ್ಗಳಲ್ಲಿ, ವಸತಿ ನಿಲಯಗಳಲ್ಲಿ, ಇನ್ನು ಧಾರ್ಮಿಕ ಸ್ಥಳಗಳಲ್ಲಿ ಮಕ್ಕಳ ಮೇಲೆ ಏನಾಗ್ತಾ ಇದೆ, ನಿರಂತರವಾಗಿ ಲೈಂಗಿಕ ಒಂದು ಪ್ರಕರಣಗಳು ಹೆಚ್ಚಾಗ್ತಾ ಇದೆ. ಹಾಗೆ ಸೊ ಇಲ್ಲಿ ಕೇವಲ ಲೈಂಗಿಕ ದೌರ್ಜನ್ಯ ಅಂತ ಬಂದ್ರೆ ಕೇವಲ ಇಲ್ಲಿ ಹೆಣ್ಣು ಮಕ್ಕಳು ಮಾತ್ರ ಟಾರ್ಗೆಟ್ ಆಗೋದಿಲ್ಲ. ಇವನ್ ಇಲ್ಲಿ ಗಂಡು ಮಕ್ಕಳು ಕೂಡ ಅಲ್ಲಿ ಏನಾಗ್ತಾರೆ, ಲೈಂಗಿಕ ದೌರ್ಜನ್ಯಕ್ಕೆ ಒಳಗಾಗ್ತಾರೆ. ಸೊ ಇಲ್ಲಿ ಈ ಒಂದು ಕಾಯ್ದೆ ಒಂದು ಪ್ರಮುಖ ಅಂಶ ಅಂತಂದ್ರೆ, ಈ ಕಾಯ್ದೆ ಕೇವಲ ಹೆಣ್ಣು ಮಕ್ಕಳನ್ನ ಮಾತ್ರ ಒಳಗೊಂಡಿಲ್ಲ, ಜೊತೆಗೆ ಗಂಡು ಮಕ್ಕಳಿಗೆ, ಹೆಣ್ಣು ಮತ್ತು ಗಂಡು ಮಕ್ಕಳಿಗೆ ಏನ್ ಮಾಡುತ್ತೆ, ಈ ಒಂದು ಕಾಯ್ದೆಯಲ್ಲಿ ಒಂದು ರಕ್ಷಣೆಯನ್ನ ನೀಡಲಾಗತ್ತೆ. ಇನ್ನು ಈ ಕಾಯ್ದೆಯಲ್ಲಿರುವಂತಹ ಪ್ರವಿಜನಗಳನ್ನು ನೋಡೋದಾದ್ರೆ ಯಾವೆಲ್ಲ ಒಂದು ನಿಬಂಧನೆಗಳಿವೆ ಅಂತಂದ್ರೆ, ಸೊ ಇಲ್ಲಿ ಈ ಒಂದು ಕಾಯ್ದೆ ಅನ್ವಯ ಸಂತ್ರಸ್ತರಿಗೆ ಯಾವೆಲ್ಲ ಒಂದು ನೆರವನ್ನ ನೀಡಲಾಗತ್ತೆ ಅಂತಂದ್ರೆ, ಎಸ್. ಸೊ ಇಲ್ಲಿ ಅಪರಾಧ ನಡೆದ ನಂತರ ಆ ಒಂದು ಸಂತ್ರಸ್ತೆಯನ್ನ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಅತ್ಯಂತ ಕಾಳಜಿಯಿಂದ ನಡೆಸ್ಕೊಳ್ಬೇಕಾಗತ್ತೆ ಈ ಒಂದು ಕಾಯ್ದೆ ಅನ್ವಯ. ಹಾಗೆ ಇಲ್ಲಿ ಆ ಅಪರಾಧಕ್ಕೆ ಒಳಗಾದಂತಹ ಒಂದು ಮಕ್ಕಳ ರಕ್ಷಣೆಗೆ ಏನ್ ಮಾಡ್ಬೇಕಾಗತ್ತಂತಂದ್ರೆ, ಅವರು ಏನ್ ಮಾಡ್ತಾರೆ ಅಂತಂದ್ರೆ ಅಪರಾಧ ನಡೆದ ಸಂದರ್ಭದಲ್ಲಿ ಸಾಕ್ಷ್ಯ ನಾಶವಾಗುವ ಸಂದರ್ಭ ಜಾಸ್ತಿ ಇರುತ್ತೆ, ಸಾಕ್ಷ್ಯ ನಾಶ. ಓಕೆ. ಹೀಗಾಗಿ ಮತ್ತು ಅವರ ಒಂದು ಜೀವಕ್ಕೆ ಅಪಾಯವಾಗುವಂತ ಚಾನ್ಸಸ್ ಕೂಡ ಇರುತ್ತೆ. ಸೊ ನೀವು ಹತ್ರಾಸ್ ಪ್ರಕರಣವನ್ನ ಕೇಳಿರ್ಬೋದು. ಹತ್ರಾಸ್ ಅತ್ಯಾಚಾರ ಮತ್ತು ಕೊಲೆ ಪ್ರಕರಣ. ಸೊ ಈ ಒಂದು ಪ್ರಕರಣದಲ್ಲಿ ಏನಾಗಿತ್ತು ಅಂತಂದ್ರೆ, ಅತ್ಯಾಚಾರಕ್ಕೆ ಒಳಗಾದಂತಹ ಒಂದು ದಲಿತ ಒಂದು ಬಾಲಕಿಯನ್ನ ಏನ್ ಮಾಡ್ಲಾಯ್ತು ಅಂತಂದ್ರೆ, ಸೊ ಅವರ ಒಂದು ಮನೆಯಲ್ಲಿ ಒಪ್ಪಿಗೆ ಪಡೆಯದೆ ಏನ್ ಮಾಡ್ಲಾಯ್ತು ಅಂತಂದ್ರೆ, ಅದನ್ನ ಪೊಲೀಸರು ಏನ್ ಮಾಡಿದ್ರು ಅಂತಂದ್ರೆ ಅದನ್ನ ದಹನವನ್ನ ಮಾಡಿರುವಂತದ್ದು. ಸೊ ಈ ರೀತಿ ಏನಾಗುತ್ತೆ ಅಂತಂದ್ರೆ ಇಂತಹ ಒಂದು ಪ್ರಕರಣಗಳಲ್ಲಿ ಆ ಒಂದು ಪ್ರಭಾವಿ ವ್ಯಕ್ತಿಗಳ ಒಂದು ಕೈವಾಡ ಇರುವ ಸಾಧ್ಯತೆ ಇರೋದ್ರಿಂದ ಸೊ ಇಲ್ಲಿ ಅವರಿಗೆ ಒಂದು ರಕ್ಷಣೆಯನ್ನ ನೀಡಬೇಕಂತ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗೆ ಈ ಒಂದು ಸಂತ್ರಸ್ತರಿಗೆ ಅವರಿಗೆ ಆಘಾತದಿಂದ ಚೇತರಿಸಿಕೊಳ್ಳಲು ಏನ್ ಮಾಡ್ಬೇಕಂತಂದ್ರೆ
ಅಗತ್ಯ ಇರುವಂತ ಹಣಕಾಸು ಮತ್ತು ಶಿಕ್ಷಣವನ್ನ ನೀಡಬೇಕಂತ ಸೊ ಈ ಕಾಯ್ದೆಯಲ್ಲಿ ಹೇಳಲಾಗತ್ತೆ. ಹಾಗೆ ಅವರಿಗೆ ಆರೋಗ್ಯ ಸೇವೆಯನ್ನ ಕೂಡ ಒದಗಿಸಬೇಕು. ಹಾಗೆ ಈ ಒಂದು ಸಂತ್ರಸ್ತೆಯ ಗುರುತನ್ನ ಯಾವುದೇ ಕಾರಣಕ್ಕೂ ಅಂದ್ರೆ ವಿಚಾರಣೆ ಮುಗಿದ ನಂತರನೂ ಕೂಡ ಆ ಸಂತ್ರಸ್ತೆಯ ಗುರುತನ್ನ ಸಾರ್ವಜನಿಕವಾಗಿ ಏನ್ ಮಾಡೋದು, ಇಲ್ಲಿ ಅವರನ್ನ ತೋರಿಸಬಾರ್ದು ಅಂತ ಈ ಒಂದು ಕಾಯ್ದೆ ಹೇಳುತ್ತೆ. ಹಾಗೆ ಎಸ್ ಅವರ ಒಂದು ಭವಿಷ್ಯಕ್ಕಾಗಿ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಸಹಾಯಧನವನ್ನು ಕೂಡ ನೀಡಬೇಕಂತ ಈ ಒಂದು ಕಾಯ್ದೆಯಲ್ಲಿ ಒಳಗೊಂಡಿರುವಂತದ್ದು. ಈ ಒಂದು ಪೋಕ್ಸೋ ಕಾಯ್ದೆಯ ಕುರಿತಾಗಿ ಈ ಎಕಾನಮಿಸ್ಟ್ ಇಂಟೆಲಿಜೆನ್ಸ್ ಯೂನಿಟ್ ಅನ್ನುವಂತ ಒಂದು ಸಂಸ್ಥೆ ಏನ್ ಹೇಳತ್ತಂತಂದ್ರೆ, ಸೊ ಒಟ್ಟಾರೆಯಾಗಿ ಈ ರೀತಿಯ ಒಂದು ಕಾನೂನುಗಳು ಎಲ್ಲಿದೆ ಅಂತಂದ್ರೆ 60 ದೇಶಗಳಲ್ಲಿ ಚಾಲ್ತಿ ಇದೆ. 60 ದೇಶಗಳಲ್ಲಿ ಚಾಲ್ತಿಯಲ್ಲಿರುವಂತ ಕಾನೂನುಗಳಲ್ಲಿ ಅತ್ಯಂತ ಪ್ರಬಲವಾದ ಕಾನೂನು ಯಾವ್ದಂತಂದ್ರೆ ಇಲ್ಲಿ ನಮ್ಮ ಭಾರತದಲ್ಲಿರುವಂತ ಒಂದು ಪೋಕ್ಸೋ ಕಾಯ್ದೆ ಆಗಿದೆ ಅಂತ ಹೇಳ್ತಾ ಇದೆ. ಹಾಗಿದ್ರೆ ಈ ನಮ್ಮ ಭಾರತದಲ್ಲಿ ಯಾವೆಲ್ಲ ಒಂದು ಲೈಂಗಿಕ ದೌರ್ಜನ್ಯಗಳನ್ನ ಅಥವಾ ಅಪರಾಧಗಳನ್ನ ಇಲ್ಲಿ ಏನ್ ಮಾಡಲಾಗಿದೆ ಅಂತಂದ್ರೆ ಈ ಒಂದು ಕಾಯ್ದೆ ಅಡಿಯಲ್ಲಿ ಸೇರಿಸಲಾಗಿದೆ ಅಂತಂದ್ರೆ ಲೈಂಗಿಕ ದೌರ್ಜನ್ಯ, ಲೈಂಗಿಕ ಉದ್ದೇಶದಿಂದ ನಡೆಸುವಂತಹ ದೈಹಿಕ ಸಂಪರ್ಕ ರಹಿತ ಲೈಂಗಿಕ ದೌರ್ಜನ್ಯ, ಹಾಗೆ ಮೌಖಿಕ ದೌರ್ಜನ್ಯ, ಅಂತರ್ಜಾಲದ ಮೂಲಕ ನಡೆಸುವಂತಹ ಲೈಂಗಿಕ ದೌರ್ಜನ್ಯಗಳನ್ನು ಭಾರತದಲ್ಲಿ ಏನ್ ಮಾಡಲಾಗಿದೆ, ಅಪರಾಧ ಅಥವಾ ಕ್ರಿಮಿನಲೈಸೇಷನ್ ಮಾಡಲಾಗಿದೆ. ಎಸ್ ಈ ಒಂದು ಪೋಕ್ಸೋ ಕಾಯ್ದೆ ಆದ ನಂತರ ಏನಾಗಿದೆ ಅಂತಂದ್ರೆ ಈ ಅಪರಾಧಗಳ ಒಂದು ಪ್ರಕರಣಗಳ ಸಂಖ್ಯೆ ಏನಾಗ್ತಾ ಇದೆ ಅಂತಂದ್ರೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಸೊ ಇದನ್ನ ಯಾರು ಹೇಳ್ತಾ ಇದ್ದಾರೆ ಅಂತಂದ್ರೆ ಇಲ್ಲಿ NGO ಹೇಳ್ತಾ ಇದ್ದಾರೆ. ಅಪರಾಧಗಳ ಸಂಖ್ಯೆ ಜಾಸ್ತಿ ಆಗ್ತಾ ಇದೆ ಅಂತ NGO ಹೇಳ್ತಾ ಇದ್ದಾರೆ. ಆದ್ರೆ ಇಷ್ಟೊಂದು ಪ್ರಕರಣಗಳು ಹೆಚ್ಚಿಗೆ ಆಗ್ತಾ ಇದ್ರು ಕೂಡ ಸೊ ಇಲ್ಲಿ ಕೆಲವೊಂದು ಪ್ರಕರಣಗಳು ಏನಾಗತ್ತೆ ಅಂದ್ರೆ ವರದಿ ಆಗದೆ ಉಳಿದು ಹೋಗುತ್ತೆ. ಸೊ ಕಾರಣ ಏನಂತಂದ್ರೆ ಇಲ್ಲಿ ಪೋಷಕರ ಮೌನ. ಸೊ ಇಲ್ಲಿ ಅತ್ಯಾಚಾರ ಮಾಡಿರುವಂತಹ ಅಥವಾ ಲೈಂಗಿಕ ದೌರ್ಜನ್ಯವನ್ನ ಎಸಗಿದಿರುವಂತಹ ವ್ಯಕ್ತಿಗಳು ಏನಾದ್ರು ಪ್ರಭಾವಿಗಳಾಗಿದ್ರೆ ಅಥವಾ ರಾಜಕೀಯ ವ್ಯಕ್ತಿಗಳಾಗಿದ್ರೆ ಸೊ ಅವರಿಗೆ ಹೆದರಿ ಏನ್ ಮಾಡ್ತಾರೆ ಅಂತಂದ್ರೆ ಪೋಷಕರು ಅವರ ವಿರುದ್ಧ ಪ್ರಕರಣವನ್ನ ದಾಖಲಿಸಲಿಕ್ಕೆ ಹಿಂದೇಟನ್ನ ಹಾಕ್ತಾರೆ. ಇನ್ನೊಂದು ಕಾರಣ ಏನಂತಂದ್ರೆ ಈ ಪ್ರಕರಣಗಳ ಅಥವಾ ಈ ಒಂದು ಕಾಯ್ದೆಯ ಕುರಿತು ಪೋಷಕರಲ್ಲಾಗಲಿ ಅಥವಾ ಮಕ್ಕಳಲ್ಲಾಗಲಿ ಸೊ ಇಲ್ಲಿ ಏನ ಕಂಡು ಬರುತ್ತೆ ಅಂತಂದ್ರೆ ಅರಿವಿನ ಕೊರತೆ ಇರುತ್ತೆ. ಸೊ ಈ ರೀತಿಯ ಒಂದು ಕಾಯ್ದೆ ಇದೆ. ಈ ಕಾಯ್ದೆಯ ಅನ್ವಯ ನಾವು ಇವರ ವಿರುದ್ಧ ಒಂದು ಪ್ರಕರಣವನ್ನ ದಾಖಲಿಸಬೇಕು ಅನ್ನುವಂತ ಒಂದು ಸಾಮಾನ್ಯ ಜ್ಞಾನವೂ ಕೂಡ ಪೋಷಕರಲ್ಲಿ ಆಗಲಿ ಅಥವಾ ಮಕ್ಕಳಲ್ಲಾಗಲಿ ಇರೋದಿಲ್ಲ. ಇನ್ನು ಈ ವರ್ಲ್ಡ್ ವಿಷನ್ ಇಂಡಿಯಾ ಎಂಬ ಸಂಸ್ಥೆ ಸೊ ಇದೇನ್ ಹೇಳತ್ತಂತಂದ್ರೆ ಭಾರತದಲ್ಲಿ ಮಕ್ಕಳ ಮೇಲಿನ ಲೈಂಗಿಕ ದೌರ್ಜನ್ಯ ಜಾಗೃತಿ ಮತ್ತು ಮನೋಭಾವ ಅನ್ನುವಂತಹ ಒಂದು ಶೀರ್ಷಿಕೆ ಅಡಿಯಲ್ಲಿ ಸೊ ಒಂದು ಸಮೀಕ್ಷೆಯನ್ನ ಕೈಗೊಳ್ಳುತ್ತೆ ಅದು. ಸೊ ಆ ಸಮೀಕ್ಷೆಯ ಪ್ರಕಾರ ಏನಾಗತ್ತಂತಂದ್ರೆ ಈ ಒಂದು ಸಮೀಕ್ಷೆ ನಡೆಸಿದಂತ ಅಧ್ಯಯನದ ಪ್ರಕಾರ ಸೊ ಒಟ್ಟಾರೆಯಾಗಿ ಈ ಕಾನೂನಿನ ಬಗ್ಗೆ ಅಂದ್ರೆ ಈ ಪೋಕ್ಸೋ ಕಾಯ್ದೆಯ ಬಗ್ಗೆ 35% ಮಕ್ಕಳಿಗೆ, 32% ಪೋಷಕರಿಗೆ ಮಾತ್ರ ಈ ಒಂದು ಕಾನೂನಿನ ಬಗ್ಗೆ ಅರಿವಿದೆ ಅನ್ನುವಂತಹ ಒಂದು ಸಮೀಕ್ಷೆಯನ್ನ ಸೊ ಈ ವರ್ಲ್ಡ್ ವಿಷನ್ ಇಂಡಿಯಾ ಎಂಬ ಸಂಸ್ಥೆ ಮಾಡಿದೆ. ಹಾಗಿದ್ರೆ ಈ ಕಾನೂನಿನ ಕುರಿತು ಸುಪ್ರೀಂ ಕೋರ್ಟ್ ಮತ್ತು ಹೈಕೋರ್ಟ್ಗಳು ಏನೆಲ್ಲ ಹೇಳಿದೆ ಅಂತಂದ್ರೆ ಈ ಕಾನೂನಿನ ಬಗ್ಗೆ ಮಕ್ಕಳಲ್ಲಿ ಅರಿವು ಮೂಡಿಸಬೇಕೆಂದು ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳಿಗೆ ಸೊ ಯಾರು ಹೇಳಿದ್ದಾರೆ, ಸುಪ್ರೀಂ ಕೋರ್ಟ್ ಹೇಳಿದೆ. ಹಾಗೆ ಕೆಲವು ಹೈಕೋರ್ಟ್ಗಳು ಕೂಡ ಪದೇ ಪದೇ ತಿಳಿಸ್ತಾ ಬಂದಿದೆ. ಸೊ ಫಸ್ಟ್ ಈ ಕಾನೂನಿನ ಬಗ್ಗೆ ಗೊತ್ತಿರಬೇಕು, ಆವಾಗ ಮಾತ್ರ ಏನ್ ಮಾಡ್ತೀರಾ ನೀವು ಸೊ ಇದಕ್ಕೆ ಪರಿಹಾರವನ್ನ ಕಂಡುಕೊಳ್ಳಲಿಕ್ಕೆ ಸಾಧ್ಯವಾಗತ್ತೆ. ವೇ ಫಾರ್ವರ್ಡ್ ನಲ್ಲಿ ಏನ್ ಬರಿಬಹುದು ಅಂತಂದ್ರೆ ಈ ಒಂದು ಪ್ರಕರಣದ ಕುರಿತಾಗಿ ನೀವು ವೇ ಫಾರ್ವರ್ಡ್ ಮುಂದಿನ ದಾರಿಯಲ್ಲಿ ಈ ಪ್ರಕರಣ ದಾಖಲಾದ ನಂತರ ಏನ್ ಮಾಡ್ಲಾಗತ್ತೆ ಅಂತಂದ್ರೆ
ಸೊ ಹೆಚ್ಚಾಗಿ ಸಾಕ್ಷ್ಯ ನಾಶಕ್ಕೆ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಅಲ್ಲಿ ಅವಕಾಶ ಇರತ್ತೆ. ಸೊ ಈ ಸಾಕ್ಷ್ಯ ನಾಶವಾಗದಂತೆ ಏನ್ ಮಾಡ್ಬೇಕಂತಂದ್ರೆ ಇಲ್ಲಿ ಒಂದು ಸಂತ್ರಸ್ತರಿಗೆ ರಕ್ಷಣೆಯನ್ನ ಕೊಡಬೇಕು. ಅಪರಾಧಿಗಳನ್ನ ಏನ್ ಮಾಡ್ಬೇಕಂತಂದ್ರೆ ತಕ್ಷಣವೇ ಅವರನ್ನ ಬಂಧಿಸುವಂತಹ ಒಂದು ಕಾರ್ಯ ಕೂಡ ಆಗ್ಬೇಕಲ್ಲಿ. ಹಾಗೆ ಇನ್ನು ಈ ಪೋಕ್ಸೋ ಕಾಯ್ದೆ ಅಡಿಯಲ್ಲಿ ಏನಾಗ್ತಾ ಇದೆ ಅಂತಂದ್ರೆ ದಾಖಲಾಗ್ತಾ ಇರುವಂತ ಒಟ್ಟಾರೆ ಪ್ರಕರಣಗಳಲ್ಲಿ ಅಲ್ಲಿ 100 ಪ್ರಕರಣಗಳಿದ್ರೆ ಸೊ ಅದರಲ್ಲಿ ಕೇವಲ 30-40% ಮಾತ್ರ ಆ ಒಂದು ಪ್ರಕರಣಗಳಲ್ಲಿ ಅವರಿಗೆ ಶಿಕ್ಷೆ ಆಗ್ತಾ ಇರುವಂತದ್ದು. ಅಂದ್ರೆ ಸೊ ಇಲ್ಲಿ ಏನಾಗ್ತಾ ಇದೆ, ಈ ಇಂಥ ರೀತಿಯ ಪ್ರಕರಣಗಳಲ್ಲಿ ಸೂಕ್ತ ಒಂದು ಸಾಕ್ಷ್ಯ ಕೊರತೆ ಇರತ್ತೆ, ಸಾಕ್ಷಿಯ ಕೊರತೆ. ಸೊ ಇನ್ನೊಂದೇನಂತಂದ್ರೆ ಫೇಕ್ ರೇಪ್ ಕೇಸಸ್. ಸೊ ಈ ಒಂದು ಕಾಯ್ದೆಯನ್ನ ಏನ್ ಮಾಡಲಾಗ್ತಾ ಇದೆ ಅಂತಂದ್ರೆ ದುರ್ಬಳಕೆಯನ್ನ ಮಾಡಿಕೊಳ್ಳಲಾಗ್ತಾ ಇದೆ. ಸೊ ಪದೇ ಪದೇ ಏನ್ ಮಾಡುದು ಅಂತಂದ್ರೆ ಅವರ ವಿರುದ್ಧವಾಗಿ ಸುಳ್ಳು ಆರೋಪವನ್ನ ಮಾಡ್ಲಾಗ್ತಾ ಇದೆ. ಹಾಗೆ ಸೊ ಈ ರೀತಿಯ ಒಂದು ಸುಳ್ಳು ಪ್ರಕರಣಗಳನ್ನ ದಾಖಲಿಸುವವರ ವಿರುದ್ಧ ಏನ್ ಮಾಡ್ಬೇಕಂತಂದ್ರೆ ಅವರಿಗೆ ದೂರುದಾರರಿಗೆ ಏನ್ ಮಾಡ್ಬೇಕಂತಂದ್ರೆ ಕಠಿಣ ಶಿಕ್ಷೆಯನ್ನ ಕೊಡಬೇಕು. ಹಾಗೆ ಸೊ ಇಲ್ಲಿ ಯಾರು ಆರೋಪಿ ಅಂತ ಪರಿಗಣಿಸಿರ್ತಾರಲ್ವಾ, ಅವ್ರೇನ್ ಮಾಡ್ಬೋದು ಅಂತಂದ್ರೆ ಸುಳ್ಳು ಪ್ರಕರಣ ದಾಖಲಿಸಿದ ಸಂದರ್ಭದಲ್ಲಿ ಅವರ ವಿರುದ್ಧ ನೀವು ಡಿಫೇಮೇಷನ್ ಕೇಸ್ ಕೂಡ ಹಾಕ್ಬೋದು, ಅಂದ್ರೆ ಮಾನಹಾನಿ ಪ್ರಕರಣವನ್ನು ಕೂಡ ಹಾಕ್ಬೋದು. ಎಸ್. ಸೊ ಇಲ್ಲಿ ಕೆಲವೊಂದಿಷ್ಟು ಅಂಕಿ ಅಂಶಗಳನ್ನ ಕೊಡ್ತಾರೆ. ಸೊ ಏನಕ್ಕೆ ಈ ರೀತಿಯ ಪ್ರಕರಣಗಳು ನ್ಯಾಯಾಲಯದಲ್ಲಿ ಜಾಸ್ತಿ ಆಗ್ತಾ ಇದೆ ಅಂತಂದ್ರೆ ಸೊ ಇಲ್ಲಿ ತ್ವರಿತವಾಗಿ ನ್ಯಾಯ ದೊರೆಯಬೇಕು. ಹಾಗೆ ಏರುತ್ತಿರುವ ಪ್ರಕರಣಗಳ ಸಂಖ್ಯೆ ಮತ್ತು ಏರದಿರುವ ನ್ಯಾಯಾಲಯಗಳ ಸಂಖ್ಯೆಯಲ್ಲಿ ಶೀಘ್ರ ನ್ಯಾಯದಾನಕ್ಕೆ ಅಡ್ಡಿಯಾಗಿವೆ. ಸೊ ಪ್ರಕರಣಗಳು ಹೆಚ್ಚಿ ಆಗ್ತಾ ಇದೆ, ಬಟ್ ಆ ಪ್ರಕರಣವನ್ನ ಅಂದ್ರೆ ವಿಚಾರಣೆ ಮಾಡುವಂತಹ ನ್ಯಾಯಾಲಯಗಳ ಸಂಖ್ಯೆ ಏನಾಗಿದೆ ಅಂತಂದ್ರೆ ಭಾರತದಲ್ಲಿ ತುಂಬಾ ಕಡಿಮೆ ಇದೆ. ಎಸ್, ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಸ್ಟಾಟಿಕ್ಸ್ ಏನಂತಂದ್ರೆ 2019 ಜೂನ್ ಅಂತ್ಯದಲ್ಲಿ ನ್ಯಾಯಾಲಯಗಳಲ್ಲಿ ಬಾಕಿ ಉಳಿದಿರುವಂತಹ ಪ್ರಕರಣಗಳ ಸಂಖ್ಯೆ ಅಂದ್ರೆ ಜಸ್ಟ್ ಇದು ಪೋಕ್ಸೋ ಕಾಯ್ದೆಗೆ ಸಂಬಂಧಪಟ್ಟಂತಹ ಪ್ರಕರಣಗಳ ಸಂಖ್ಯೆ ಎಷ್ಟಿದೆ ಅಂತಂದ್ರೆ 1,60,828 ಪ್ರಕರಣಗಳು ನ್ಯಾಯಾಲಯದಲ್ಲಿ ಬಾಕಿ ಇದೆ ಅಂತ. ಸೊ ಇದಿಷ್ಟು ಏನ್ ಮಾಡ್ಬೋದು ಅಂತಂದ್ರೆ ಸೊ ಇದಕ್ಕೆ ಪರಿಹಾರವಾಗಿ ನಾವ್ ಏನ್ ಬರಿಬಹುದು ಅಂತಂದ್ರೆ ಎಸ್, ಈ ಒಂದು ಸಮಸ್ಯೆಯನ್ನ ನಿವಾರಣೆ ಮಾಡ್ಲಿಕ್ಕೆ ಭಾರತದಲ್ಲಿ 2021 ಫೆಬ್ರವರಿ 19 ವೇಳೆಗೆ ಏನ್ ಮಾಡಲಾಗಿದೆ 612 ತ್ವರಿತ ನ್ಯಾಯಾಲಯಗಳನ್ನ ಸ್ಥಾಪನೆ ಮಾಡಲಾಗಿದೆ. Now let us move on to the next article. Yes, here food inflation accelerates in urban India nears 9% ಅಂತ ಇದೆ. ಸೊ ಏನಂತಂದ್ರೆ ನಗರಗಳಲ್ಲಿ ಆಹಾರದ ಹಣದುಬ್ಬರದ ದರ ಎಷ್ಟು ಕೊಟ್ಟಿದ್ದಾರೆ ಇಲ್ಲಿ 9% ನಷ್ಟು ಏರಿಕೆ ಆಗಿದೆ ಅಂತ ಕೊಟ್ಟಿದ್ದಾರೆ. ಸೊ ಏನಿದು ಅಂತಂದ್ರೆ ಸೊ ಒಟ್ಟಾರೆಯಾಗಿ ನೀವು ಜನರಲ್ ಆಗಿ ನೋಡಿದ್ರೆ ಇನ್ಫ್ಲೇಷನ್ ಅಂತ ತಗೊಂಡ್ರೆ ಇನ್ಫ್ಲೇಷನ್ ಏನಾಗ್ತಾ ಇದೆ, ಟ್ರೆಂಡ್ ಇಳಿಕೆ ಆಗ್ತಾ ಇದ್ರು ಕೂಡ ಸೊ ಇಲ್ಲಿ ಫುಡ್ ಇನ್ಫ್ಲೇಷನ್ ಏನಾಗ್ತಾ ಇದೆ, ಜಾಸ್ತಿ ಆಗ್ತಾ ಇದೆ. ಇದಕ್ಕೆ ಕಾರಣ ಏನು? ಹಾಗಿದ್ರೆ ಫುಡ್ ಇನ್ಫ್ಲೇಷನ್ ಅಂತಂದ್ರೆ ಏನು? ಫುಡ್ ಇನ್ಫ್ಲೇಷನ್ ನಾರ್ಮಲ್ ಲೆವೆಲ್ ಎಷ್ಟಿರುತ್ತೆ, ಅದಕ್ಕೆ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳಲಾಗತ್ತೆ ಅನ್ನೋದನ್ನ ನಾವಿಲ್ಲಿ ಸೊ ಇನ್ ಡೀಟೇಲ್ ಆಗಿ ನೋಡೋಣ. ಎಸ್, ಫಸ್ಟ್ ಇಲ್ಲಿ ಆಹಾರದ ಹಣದುಬ್ಬರದ ಬಗ್ಗೆ ಕೊಟ್ಟಿದಾರಲ್ವಾ ಇಲ್ಲಿ. ಸೊ ಫಸ್ಟ್ ನಾವು ತಿಳ್ಕೊಬೇಕಾಗಿರೋದು ಇನ್ಫ್ಲೇಷನ್ ಅಂತಂದ್ರೆ ಏನು. ಸೊ ಹಿಯರ್ ಫುಡ್ ಇನ್ಫ್ಲೇಷನ್ ಬಗ್ಗೆ ಕೊಟ್ಟಿದ್ದಾರೆ. ಸೊ ಇಲ್ಲಿ 2 ವರ್ಡ್ ಇದೆ, ಆಹಾರ ಮತ್ತು ಹಣದುಬ್ಬರ. ಸೊ ಫಸ್ಟ್ ನೀವು ಈ ಹಣದುಬ್ಬರದ ಬಗ್ಗೆ ತಿಳ್ಕೊಳ್ಬೇಕು. ಹಣದುಬ್ಬರ ಅಂತಂದ್ರೆ ಈ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿನ ಒಟ್ಟಾರೆ ಹೆಚ್ಚಳವನ್ನ ಏನಂತ ಕರಿತೀವಿ ನಾವು, ಹಣದುಬ್ಬರ ಅಂತ ಕರಿತೀವಿ. ಸೊ ಅಂದ್ರೆ ಇಲ್ಲಿ ಬೋತ್ ಗೂಡ್ಸ್ ಅಂಡ್ ಸರ್ವಿಸಸ್ ಅಂತ ಬರುತ್ತೆ, ಗೂಡ್ಸ್ ಅಂಡ್ ಸರ್ವಿಸ್. ಸೊ ಇವುಗಳಲ್ಲಿನ ಏರಿಕೆಯನ್ನ ನಾವ್ ಏನಂತ ಕರಿತೀವಿ, ಇನ್ಫ್ಲೇಷನ್ ಅಂತ ಕರಿತೀವಿ.
ಸೊ ಇಲ್ಲಿರೋದು ಆಹಾರ ಹಣದುಬ್ಬರ ಅಂತ ಅಂದ್ರೆ, ಸೊ ಇಲ್ಲಿ ಆಹಾರ ಧಾನ್ಯಗಳ ಬೆಲೆಯನ್ನ ಏರಿಕೆಯನ್ನ ನಾವು ಏನಂತ ಕರಿಬಹುದು? ಬೆಲೆ ಏರಿಕೆಯನ್ನು ನಾವು ಆಹಾರದ ಹಣದುಬ್ಬರ ಅಂತ ಕರಿತೀವಿ. ಸೊ ಇಲ್ಲಿ ಹಣದುಬ್ಬರ ಆಗೋದ್ರಿಂದ ಅಥವಾ ಆಹಾರದ ಹಣದುಬ್ಬರ ಆಗೋದ್ರಿಂದ ಏನೆಲ್ಲ ಪರಿಣಾಮಗಳಾಗತ್ತೆ ಅಂತಂದ್ರೆ, ಅಲ್ಲಿ ಜನರ ಒಂದು ಕೊಳ್ಳುವ ಸಾಮರ್ಥ್ಯ ಅಥವಾ ಶಕ್ತಿ, ಅಂದ್ರೆ ಕೊಳ್ಳುವ ಶಕ್ತಿಯಲ್ಲಿ ಏನಾಗತ್ತೆ, ಇಳಿಕೆ ಆಗತ್ತೆ. ಅಂದ್ರೆ ಬೆಲೆ ಏರಿಕೆ ಆದಂತೆ ಅವರ ಒಂದು ಕೊಳ್ಳುವ ಸಾಮರ್ಥ್ಯ ಏನಾಗತ್ತೆ, ಇಲ್ಲಿ ಕಡಿಮೆ ಆಗತ್ತೆ. ಹಾಗಿದ್ರೆ ಈ ಭಾರತದಲ್ಲಿ ಒಂದು ಟಾರ್ಗೆಟ್ ಇದೆ, ಏನಂತಂದ್ರೆ ಇಲ್ಲಿ ಇನ್ಫ್ಲೇಷನ್ ಟಾರ್ಗೆಟ್ ಎಷ್ಟಿದೆ ಅಂತಂದ್ರೆ, ಭಾರತದಲ್ಲಿ ನಾರ್ಮಲ್ ಲೆವೆಲ್, ಇನ್ಫ್ಲೇಷನ್ ಲೆವೆಲ್ 4+or-2 ಅಂತ. ಅಂದ್ರೆ ಸೊ ಮಿನಿಮಮ್ 2 ಟು ಮ್ಯಾಕ್ಸಿಮಮ್ 6 ವರೆಗೆ ಏನಿರಬೇಕು, ಇನ್ಫ್ಲೇಷನ್ ಲೆವೆಲ್ ಇರಬೇಕು. ಸೊ ಇಲ್ಲಿ ಏನಾಗ್ತಾ ಇದೆ, ನಗರಗಳಲ್ಲಿ 9% ಏರಿಕೆ ಆಗಿರುವಂತದ್ದು. ಹಾಗಿದ್ರೆ ಈ ಹಣದುಬ್ಬರಕ್ಕೆ ಅಥವಾ ಈ ಆಹಾರ ಹಣದುಬ್ಬರಕ್ಕೆ ಕಾರಣವಾಗುವಂತ ಅಂಶಗಳು ಯಾವುವು? ಯಾಕೆ ಈ ಒಂದು ಆಹಾರ ಧಾನ್ಯಗಳಲ್ಲಿ ಹೆಚ್ಚಳವಾಗ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಅಂತಂದ್ರೆ, ಇಲ್ಲಿ ಮೊದಲನೇ ಕಾರಣ ತಾಪಮಾನ ಮತ್ತು ಹವಾಮಾನದ ಸವಾಲುಗಳು. ಅಂದ್ರೆ ಸೊ ಏನಾಗುತ್ತೆ, ವಿಪರೀತ ಬರಗಾಲ ಬಿದ್ದಾಗ, ಡ್ರಾಟ್ ಕಂಡೀಷನ್ ಅಥವಾ ಹೀಟ್ ವೇವ್ಸ್ ಇದ್ದಾಗ ಏನಾಗುತ್ತೆ, ಅಲ್ಲಿ ಹೀಟ್ ವೇವ್ ಇಂತಹ ಒಂದು ಸಂದರ್ಭದಲ್ಲಿ ಏನಾಗುತ್ತೆ ಅಂತಂದ್ರೆ, ಕೃಷಿ ಉತ್ಪಾದಕತೆ ತೀವ್ರವಾಗಿ ಕುಸಿತವಾಗತ್ತೆ. ಸೊ ಈ ಕಾರಣಕ್ಕಾಗಿ ಏನಾಗುತ್ತೆ, ಆಹಾರದ ಒಂದು ಬೆಲೆಯಲ್ಲಿ ಏರಿಕೆ ಆಗತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಇಂಧನದ ಬೆಲೆಗಳು. ಎಸ್, ಸೊ ಇಲ್ಲಿ ಇಂಧನದ ಬೆಲೆಗಳಿಗೂ ಮತ್ತು ಆಹಾರದ ಬೆಲೆಯಲ್ಲಿ ಆ ಒಂದು ಹೆಚ್ಚಳಕ್ಕೆ ಏನು ಸಂಬಂಧ ಅಂತಂದ್ರೆ, ಸೊ ಇಲ್ಲಿ 1% ಏನಾದ್ರೂ ಇಂಧನದ ಬೆಲೆಯಲ್ಲಿ ಏರಿಕೆ ಆದ್ರೆ, 1% ಏರಿಕೆ ಆದ್ರೆ ಆಹಾರದ ಬೆಲೆಯಲ್ಲಿ ಎಷ್ಟು ಏರಿಕೆ ಆಗತ್ತೆ ಅಂತಂದ್ರೆ 0.13% ಏನಾಗುತ್ತೆ, ಏರಿಕೆ ಆಗತ್ತೆ. ಅಂದ್ರೆ ಆಹಾರದ ಒಂದು ಇಂಧನದ ಬೆಲೆ ಜಾಸ್ತಿ ಆದ್ರೆ ಇಲ್ಲಿ ಆಹಾರದ ಬೆಲೆ ಕೂಡ ಏನಾಗುತ್ತೆ, ಹೆಚ್ಚಳವಾಗತ್ತೆ. ನೆಕ್ಸ್ಟ್ ಇಲ್ಲಿ ಪೂರೈಕೆ ಸರಪಳಿ ಅಡಚಣೆ ಅಂತ ಕೊಟ್ಟಿದ್ದಾರೆ. ಸೊ ಯಾವ ರೀತಿ ಅಂತಂದ್ರೆ, ಈ ಕೃಷಿಗೆ ಬೇಕಾದಂತ ಒಂದು ಕಾರ್ಮಿಕರ ಸಂಖ್ಯೆ ಕಡಿಮೆ ಆದ್ರೆ, ಓಕೆ. ಸೊ ನೆಕ್ಸ್ಟ್ ಏನಾದ್ರೂ ಟ್ರಾನ್ಸ್ಪೋರ್ಟೇಷನ್, ಸಾರಿಗೆ, ಅವರಿಗೆ ಬೇಕಾದಂತಹ ಕಚ್ಚಾ ವಸ್ತುಗಳು ಅಥವಾ ಬಿತ್ತನೆ ಬೀಜಗಳಾಗಿರ್ಬೋದು, ಮತ್ತೆ ರಸಗೊಬ್ಬರಗಳು ಏನಾದ್ರೂ ಕಡಿಮೆ ಆದ್ರೆ, ಸೊ ಅಲ್ಲಿ ಏನಾಗುತ್ತೆ, ಕೃಷಿ ಉತ್ಪಾದಕತೆ ಕಡಿಮೆ ಆಗತ್ತೆ. ಸೊ ಈ ಕೃಷಿ ಮೇಲೆ ಈ ಜಾಗತಿಕ ಒಂದು ಪರಿಣಾಮವನ್ನ ನೋಡೋದಾದ್ರೆ, ಆಹಾರ ಬೆಲೆಯಲ್ಲಿ ಜಾಗತಿಕ ಪರಿಣಾಮ ಯಾವ ರೀತಿ ಪಾತ್ರವನ್ನ ಬೀರುತ್ತೆ ಅಂತಂದ್ರೆ, ಫಾರ್ ಎಕ್ಸಾಂಪಲ್ ಇವಾಗ ರಷ್ಯಾ ಮತ್ತು ಉಕ್ರೇನ್ ಯುದ್ಧವನ್ನ ನೋಡೋಣ. ಸೊ ಇಲ್ಲಿ ಏನಾಗತ್ತೆ ಅಂತಂದ್ರೆ, ಈ ರಷ್ಯಾ ಮತ್ತು ಭಾರತ ಸೊ ಭಾರತ ಏನ್ ಮಾಡುತ್ತಂತಂದ್ರೆ, ಈ ಒಂದು ದೇಶಗಳಿಂದ ಏನ್ ಮಾಡುತ್ತೆ ಅಂತಂದ್ರೆ, ಫರ್ಟಿಲೈಸರ್ಗಳಿಗೆ ಬೇಕಾದಂತ, ಅವುಗಳ ಒಂದು ಉತ್ಪಾದನೆಗೆ ಬೇಕಾದಂತ ಒಂದು ಕಚ್ಚಾ ವಸ್ತುಗಳನ್ನ ಏನ್ ಮಾಡುತ್ತೆ, ಇಂಪೋರ್ಟ್ ಮಾಡಿಕೊಳ್ಳುತ್ತೆ. ಈ ಒಂದು ಯುದ್ಧ ನಡೆದಂತ ಸಂದರ್ಭದಲ್ಲಿ ಏನಾಗುತ್ತೆ, ಅವಾಗ ಈ ಒಂದು ಕಚ್ಚಾ ವಸ್ತುಗಳ ಲಭ್ಯತೆ ಏನಾಗುತ್ತೆ, ಅವಾಗ ನಮ್ಗೆ ಸಿಗೋದಿಲ್ಲ. ಹಾಗೆ ಭಾರತ ಹೆಚ್ಚಾಗಿ ಯಾವುದರ ಮೇಲೆ ಅವಲಂಬನೆಯಾಗಿದೆ ಅಂತಂದ್ರೆ, ಅಂದ್ರೆ ಖಾದ್ಯ ಒಂದು ತೈಲಗಳ ಎಷ್ಟು ಇಂಪೋರ್ಟ್ ಮಾಡ್ಕೊಳ್ಳುತ್ತೆ ಅಂತಂದ್ರೆ, ಸುಮಾರು ಬಳಕೆಯ 60% ಅನ್ನ ಆಮದಿನ ಮೇಲೆ ಭಾರತ ಡಿಪೆಂಡ್ ಆಗಿರುವಂತದ್ದು. ಹಾಗಿದ್ರೆ ಈ ಒಂದು ಫುಡ್ ಇನ್ಫ್ಲೇಷನ್ ಅಥವಾ ಇನ್ಫ್ಲೇಷನ್ ಓಕೆ ಇಂಡೈಸಿಸ್ ಅಂದ್ರೆ ಯಾವ ಒಂದು ಸೂಚಕಗಳ ಮೇಲೆ ನಾವು ಈ ಒಂದು ಫುಡ್ ಇನ್ಫ್ಲೇಷನ್ ನ ಮೇಜರ್ ಮಾಡ್ತೀವಿ ಅಂತಂದ್ರೆ, ಅದು ಭಾರತದಲ್ಲಿ ಸೊ ಮೊದಲನೇದಾಗಿ ಇಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಅಂತ ಬರುತ್ತೆ, ಅಂದ್ರೆ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್. ಸೊ ಈ ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ನಲ್ಲಿ ನಮಗೆ ಗೂಡ್ಸ್ ಅಂಡ್ ಸರ್ವಿಸ್ ಕೂಡ ಬರುತ್ತೆ. ಸೊ ಇವುಗಳ ಬೆಲೆಯಲ್ಲಿನ ಏರಿಕೆಯನ್ನ ನಾವು ಏನ್ ಮಾಡ್ತೀವಿ, ಇಲ್ಲಿ ಅಧ್ಯಯನ ಮಾಡ್ತೀವಿ. ಅಂದ್ರೆ ಗ್ರಾಹಕರು ವೈಯಕ್ತಿಕ ಬಳಕೆಗಾಗಿ ಖರೀದಿಸುವ ಸರಕು ಮತ್ತು ಸೇವೆಗಳ ಬೆಲೆಗಳಲ್ಲಿನ ಏರಿಕೆಯನ್ನ ಸೊ ಇಲ್ಲಿ ಗ್ರಾಹಕ ಬೆಲೆ ಸೂಚ್ಯಂಕ ಹೇಳುತ್ತೆ. ನೆಕ್ಸ್ಟ್ ಇಲ್ಲಿ ಗ್ರಾಹಕ ಆಹಾರ ಬೆಲೆ ಹಣದುಬ್ಬರ ಅಂತ ಬರುತ್ತೆ. ಓಕೆ, ಸೊ ಇದೇನಂತಂದ್ರೆ ಇದು ಕೂಡ ಆಹಾರ ಪದಾರ್ಥಗಳ ಒಂದು ಬೆಲೆಯಲ್ಲಿ ಏರಿಕೆಯನ್ನ
ಸೂಚಿಸುತ್ತದೆ, ಹಾಗೆ ಮೇಲ್ವಿಚಾರಣೆ ಮಾಡುತ್ತೆ. ನೆಕ್ಸ್ಟ್ ಇಲ್ಲಿ ಸಗಟು ಬೆಲೆ ಸೂಚ್ಯಂಕ ಅಂತ ಬರುತ್ತೆ, ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್. ಸೊ ಇದರ ಅನ್ವಯ ಏನಾಗುತ್ತೆ, ಇಲ್ಲಿ ದೊಡ್ಡ ಪ್ರಮಾಣದಲ್ಲಿ ವ್ಯಾಪಾರ ಮಾಡುವಂತಹ ಸರಕುಗಳ ಬೆಲೆಗಳಲ್ಲಿನ ಬದಲಾವಣೆಗಳನ್ನ ಇದೇನ್ ಮಾಡುತ್ತೆ, ಸೂಚಿಸುತ್ತೆ, ಸಗಟು ಬೆಲೆ ಸೂಚ್ಯಂಕ. ಸೊ ಈ ಹೋಲ್ಸೇಲ್ ಪ್ರೈಸ್ ಇಂಡೆಕ್ಸ್ ಮತ್ತು ಕನ್ಸ್ಯೂಮರ್ ಪ್ರೈಸ್ ಇಂಡೆಕ್ಸ್ ವ್ಯತ್ಯಾಸ ಏನಂತಂದ್ರೆ ಇಲ್ಲಿ, ಸೊ ಇದು ಸೇವೆಗಳನ್ನ ಒಳಗೊಂಡಿರುವುದಿಲ್ಲ, ನಾಟ್ ಇನ್ಕ್ಲೂಡ್ ಸರ್ವಿಸ್. ಹಾಗಿದ್ರೆ ಈ ಒಂದು ಆಹಾರದ ಹಣದುಬ್ಬರವನ್ನ ನಿಯಂತ್ರಿಸಲಿಕ್ಕೆ ಸರ್ಕಾರ ಯಾವೆಲ್ಲ ಕ್ರಮಗಳನ್ನ ಕೈಗೊಳ್ಳುತ್ತೆ ಅಂತಂದ್ರೆ, ಎಸ್, ಸೊ ಇಲ್ಲಿ ಫಸ್ಟ್ ಸೆಂಟ್ರಲ್ ಗವರ್ಮೆಂಟ್, ಓಕೆ, ಕೇಂದ್ರ ಸರ್ಕಾರ ಯಾವ ಕ್ರಮ ಕೈಗೊಳ್ಳುತ್ತೆ ಅಂತಂದ್ರೆ ಅದು ಫಿಸ್ಕಲ್ ಪಾಲಿಸಿಯನ್ನ ತಗೊಳುತ್ತೆ, ಫಿಸ್ಕಲ್ ಪಾಲಿಸಿ ಮೆಜರ್ನ ತೆಗೆದುಕೊಳ್ಳುತ್ತೆ. ಹಾಗೆ ಇಲ್ಲಿ RBI ಮಾನಿಟರಿ ಪಾಲಿಸಿ ಮೆಜರ್ನ ಕೈಗೊಳ್ಳುತ್ತೆ, ಮಾನಿಟರಿ ಪಾಲಿಸಿ. ಎಸ್, ಸೊ ಇಲ್ಲಿ ಒಂದಿಷ್ಟು ಕ್ರಮಗಳನ್ನ ನೋಡೋಣ. ಆಹಾರದ ಬೆಲೆ ಅಂದ್ರೆ ವಿಪರೀತವಾದಾಗ, ಆಹಾರದ ಬೆಲೆಯಲ್ಲಿ ಏರಿಕೆ ಆದಾಗ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಇಲ್ಲಿ ಸಬ್ಸಿಡಿಯನ್ನ ಕೊಡುತ್ತೆ, ಸಬ್ಸಿಡಿ ದರದಲ್ಲಿ ಆಹಾರ ಧಾನ್ಯಗಳನ್ನ ನೀಡುತ್ತೆ. ಫಾರ್ ಎಕ್ಸಾಂಪಲ್, ಇವಾಗ ಸರ್ಕಾರವು ತನ್ನ ಜಾಲದ ಮೂಲಕ ಏನ್ ಮಾಡುತ್ತೆ, ಈರುಳ್ಳಿ ಮತ್ತು ಟೊಮೆಟೊಗಳಂತಹ ಸಬ್ಸಿಡಿ ತರಕಾರಿಗಳ ವಿತರಣೆಯನ್ನ ಹೆಚ್ಚಿಸುತ್ತದೆ. ಹಾಗೆ ಗೋಧಿ ಮತ್ತು ಸಕ್ಕರೆ ದಾಸ್ತಾನುಗಳನ್ನ ಬಿಡುಗಡೆ ಮಾಡುತ್ತೆ. ಸರ್ಕಾರ ಏನ್ ಮಾಡಿರುತ್ತೆ ಅಂತಂದ್ರೆ ಇಲ್ಲಿ ಪ್ರೊಕ್ಯೂರ್ಮೆಂಟ್ ಅನ್ನ ಮಾಡ್ಕೊಳ್ಳುತ್ತೆ ಆಹಾರ ಧಾನ್ಯಗಳನ್ನ. ಸೊ ಪ್ರೊಕ್ಯೂರ್ಮೆಂಟ್ ಮಾಡ್ಕೊಂಡು ಅಂದ್ರೆ ದಾಸ್ತಾನು ಮಾಡಿರುವಂತಹ ಆಹಾರ ಧಾನ್ಯಗಳನ್ನ ಏನ್ ಮಾಡುತ್ತೆ, ಬೆಲೆ ಏರಿಕೆ ಆದಂತಹ ಸಂದರ್ಭದಲ್ಲಿ ಅವುಗಳನ್ನ ಏನ್ ಮಾಡುತ್ತೆ, ಮಾರುಕಟ್ಟೆಯಲ್ಲಿ ಕಡಿಮೆ ಬೆಲೆಯಲ್ಲಿ ಲಭ್ಯವಾಗುವಂತೆ ಏನ್ ಮಾಡುತ್ತೆ, ಅದನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡುತ್ತೆ. ಹಾಗೆ ಆಮದು ಸುಂಕ ಕಡಿತ, ಯಾವ್ದಾದ್ರು ಒಂದು ಬೆಲೆಯಲ್ಲಿ ಆಹಾರ ಧಾನ್ಯಗಳಲ್ಲಿ ಒಂದು ಏರಿಕೆ ಆದಾಗ ಸರ್ಕಾರ ಏನ್ ಮಾಡುತ್ತೆ ಅಂತಂದ್ರೆ ಅವಾಗ ಆಮದು ಸುಂಕವನ್ನ ಕಡಿತ ಮಾಡುತ್ತೆ. ಅಂದ್ರೆ ಬೇರೆ ದೇಶಗಳಿಂದ ನೀವು ಇಂಪೋರ್ಟ್ ಅನ್ನ ಮಾಡ್ಕೊಳ್ತಾ ಇರುವಂತಹ ಸಂದರ್ಭದಲ್ಲಿ ಸೊ ಅವ್ರೇನ್ ಮಾಡ್ತಾರೆ, ಟ್ಯಾಕ್ಸ್ ಕಡಿಮೆ ಆಗಿರೋದ್ರಿಂದ ಹೆಚ್ಚಿನ ಒಂದು ಆಹಾರ ಧಾನ್ಯಗಳನ್ನ ಏನ್ ಮಾಡ್ತಾರೆ, ಇಲ್ಲಿ ರಫ್ತನ್ನ ಮಾಡ್ತಾರೆ. ಸೊ ಆ ಮೂಲಕ ಏನ್ ಮಾಡ್ಲಾಗತ್ತೆ, ಭಾರತದಲ್ಲಿ ಅಥವಾ ದೇಶದಲ್ಲಿ ಆಹಾರ ಬೆಲೆಯಲ್ಲಿ ಒಂದು ನಿಯಂತ್ರಣವನ್ನ ತರಲಾಗತ್ತೆ. ಹಾಗೆ ಸೊ ಇನ್ನೊಂದು ಇಂಪಾರ್ಟೆಂಟ್ ಕ್ರಮ ಏನಂತಂದ್ರೆ ಇಲ್ಲಿ ರಫ್ತಿನ ಮೇಲೆ ನಿಷೇಧವನ್ನ ಹೇಳ್ತಾರೆ. ದೇಶದಲ್ಲಿಯೇ ಆಹಾರದ ಒಂದು ಬೆಲೆ ಜಾಸ್ತಿ ಇರುವಾಗ ಅಥವಾ ಹಣದುಬ್ಬರ ಜಾಸ್ತಿ ಇರುವಾಗ ಸೊ ಇಲ್ಲಿ ಇದನ್ನ ರಫ್ತು ಮಾಡುವಂತ ಉದ್ದೇಶ ಏನಿರುತ್ತೆ. ಸೊ ಹೀಗಾಗಿ ಒಂದು ಬೆಲೆ ನಿಯಂತ್ರಣಕ್ಕಾಗಿ ಏನ್ ಮಾಡ್ತಾರೆ, ಇಲ್ಲಿ ರಫ್ತು ನಿಷೇಧವನ್ನ ಹಾಕ್ತಾರೆ. ಸೊ ಇನ್ನು ಸ್ಟಾಕ್ ಫೈಲಿಂಗ್ ನಲ್ಲಿ ಮೇಲೆ ನಿಷೇಧ, ಸ್ಟಾಕ್ ಫೈಲಿಂಗ್ ಮೇಲೆ ನಿಷೇಧ ಅಂತಂದ್ರೆ ಈ ಹಣದುಬ್ಬರ ಒಂದು ಸನ್ನಿವೇಶವನ್ನ ಉಪಯೋಗಿಸಿಕೊಂಡು ಕೆಲವೊಬ್ರು ಏನ್ ಮಾಡ್ತಾರೆ ಅಂತಂದ್ರೆ ಅಕ್ರಮವಾಗಿ ಅಥವಾ ಅದನ್ನ ಹೆಚ್ಚುವರಿ ದಾಸ್ತಾನನ್ನ ಮಾಡ್ತಾರೆ. ಸೊ ದಾಸ್ತಾನು ಮಾಡಿಕೊಂಡ ನಂತರ ಏನ್ ಮಾಡ್ತಾರೆ ಅಂತಂದ್ರೆ ಈ ಬೆಲೆ ಏರಿಕೆ ಉಂಟಾದಂತಹ ಸಂದರ್ಭದಲ್ಲಿ ಅವುಗಳನ್ನ ಮಾರುಕಟ್ಟೆಗೆ ಬಿಡುಗಡೆ ಮಾಡಿ ಒಂದು ಲಾಭವನ್ನ ಗಳಿಸ್ತಾರೆ. ಸೊ ಇದರ ಮೇಲೆ ಏನ್ ಮಾಡಿದೆ ಅಂತಂದ್ರೆ ಸರ್ಕಾರ ಲಿಮಿಟ್ ಅನ್ನ ಹಾಕಿದೆ. ಸೊ ಯಾವ ರೀತಿ ಎಲ್ಲಿವರೆಗೂ ನೀವು ಲಿಮಿಟ್ ಅಂದ್ರೆ ಸ್ಟಾಕ್ ಅನ್ನ ಮಾಡಬಹುದು ಅಂತಂದ್ರೆ ಮಿನಿಮಮ್, ಓಕೆ, ಸೊ ಮ್ಯಾಕ್ಸಿಮಮ್ 10 ಟನ್ಗಳಷ್ಟು ಮಾತ್ರ ಆಹಾರ ಧಾನ್ಯಗಳನ್ನ ನೀವು ದಾಸ್ತಾನು ಮಾಡ್ಬೇಕಂತ ಸರ್ಕಾರ ಮಿತಿಯನ್ನು ಹಾಕಿದೆ. ಹಾಗೆ ಆಪರೇಷನ್ ಗ್ರೀನ್ ಅಂತ ಬರುತ್ತೆ. ಸೊ ಏನಿದು ಆಪರೇಷನ್ ಗ್ರೀನ್ ಅಂತಂದ್ರೆ ಈ ಉಪಕ್ರಮವು ಬೆಲೆ ಏರಿಳಿತಗಳನ್ನ ಕಡಿಮೆ ಮಾಡಲು ದೇಶಾದ್ಯಂತ ವರ್ಷವಿಡೀ, ಸೊ ಇಲ್ಲಿ ಟಾಪ್ ಅಂತ ಒಂದು ಬರುತ್ತೆ, TOP, ಟೊಮ್ಯಾಟೊ, ಆನಿಯನ್, ಪೊಟ್ಯಾಟೊ. ಸೊ ಇವುಗಳ ಟೊಮ್ಯಾಟೊ, ಈರುಳ್ಳಿ ಮತ್ತು ಆಲೂಗಡ್ಡೆ ಬೆಳೆ ಪೂರೈಕೆಯನ್ನ ಸ್ಥಿರಗೊಳಿಸುವಂತ ಗುರಿಯನ್ನ ಸೊ ಇದು ಹೊಂದಿದೆ, ಟಾಪ್. Now let us move on to the next article. So here, Lok Sabha session from June 24, new MPs to take oath, elect speaker. Yes. ಸೊ ಇಲ್ಲಿ ಲೋಕಸಭೆಯ ಒಂದು ಅಧಿವೇಶನ ಸೊ ಯಾವಾಗ ಆರಂಭವಾಗಲಿದೆ ಅಂತ ಕೊಟ್ಟಿದ್ದಾರೆ, ಇಲ್ಲಿ ಜೂನ್ 24ರಿಂದ ಆರಂಭವಾಗಲಿದೆ ಅಂತ ಕೊಟ್ಟಿದ್ದಾರೆ. ಸೊ ನೆಕ್ಸ್ಟ್ ಇಲ್ಲಿ ನ್ಯೂ ಎಂಪಿ, ಹೊಸ ಎಂಪಿಗಳು ಪ್ರಮಾಣ ವಚನವನ್ನ ಸ್ವೀಕರಿಸಲಿದ್ದಾರೆ 15 ಜನ. ಹಾಗೆ ಇಲ್ಲಿ ಏನ್ ಮಾಡ್ಲಾಗತ್ತೆ, ಹೊಸ ಒಂದು ಸ್ಪೀಕರ್ ಅನ್ನ ಆಯ್ಕೆ ಮಾಡ್ಲಾಗತ್ತೆ. ಸೊ ಇಲ್ಲಿ ಏನ್ ಕೊಟ್ಟಿದ್ದಾರೆ ನಮ್ಗೆ ಇಂಪಾರ್ಟೆಂಟ್ ಕೀವರ್ಡ್ ಏನಂತಂದ್ರೆ ಇಲ್ಲಿ ಲೋಕಸಭಾ ಸೆಷನ್ ಅಂತ ಬರುತ್ತೆ. ಏನಿದು ಸಂಸತ್ತಿನ ಅಧಿವೇಶನಗಳಂತಂದ್ರೆ
ಯಾವೆಲ್ಲ ರೀತಿಯ ಒಂದು ಪ್ರಕಾರಗಳು ಬರುತ್ತೆ. ಸೊ ಅವುಗಳಲ್ಲಿ ಕೆಲವೊಂದು ಮಿತಿಗಳಿರುತ್ತೆ. ಸೊ ಅವುಗಳನ್ನ ನಾವು ಡೀಟೇಲ್ ಆಗಿ ನೋಡ್ತಾ ಹೋಗೋಣ. ಫಸ್ಟ್ ಆಫ್ ಆಲ್ ನಾವು ಏನ್ ತಿಳ್ಕೊಂಡಿರ್ಬೇಕಂತಂದ್ರೆ ಇಲ್ಲಿ ಸಂಸತ್ತಿನ ಅಧಿವೇಶನ ಅಂತಂದ್ರೆ ಏನು ಅಂತಂದ್ರೆ, ಸೊ ಸಂಸತ್ತಿನ ಅಧಿವೇಶನ ಅಂತಂದ್ರೆ, ಸೊ ಇಲ್ಲಿ ಸಂಸತ್ತಿನ ಕಲಾಪಗಳನ್ನ ನಡೆಸಲು ಸಂಸತ್ತಿನ ಸದನಗಳು, ಸೊ ಇಲ್ಲಿ ಸಂಸತ್ತಿನ ಸದನಗಳು ಅಂತ ಇದೆ, ಸಭೆ ಸೇರುವ ಅವಧಿಯನ್ನ, ಓಕೆ, ಜಸ್ಟ್ ಇಲ್ಲಿ ಕಲಾಪಗಳನ್ನ ನಡೆಸಲಿಕ್ಕೆ ಸಭೆಯನ್ನ ಸೇರುವಂತದಕ್ಕೆ ಏನಂತ ಕರಿತೀವಿ ನಾವು, ಸಂಸತ್ತಿನ ಅಧಿವೇಶನ ಅಂತ ಕರಿತೀವಿ. ಸೊ ಇಲ್ಲಿ ಸಂಸತ್ತಿನ ಸದನಗಳು ಅಂತಂದ್ರೆ ಯಾವೆಲ್ಲ ಬರುತ್ತೆ, ಇಲ್ಲಿ ಲೋಕಸಭೆ ಬರುತ್ತೆ ಮತ್ತೆ ರಾಜ್ಯಸಭೆ ಬರುತ್ತೆ. ಸೊ ಈ ಸಭೆಯನ್ನ ಏನಕ್ಕೆ ಮಾಡ್ತಾರೆ ಅಂತಂದ್ರೆ, ಇಲ್ಲಿ ದೇಶದ ಅಭಿವೃದ್ಧಿ ಮತ್ತು ಆಡಳಿತಕ್ಕೆ ಸಂಬಂಧಿಸಿದಂತ ಕಾನೂನುಗಳನ್ನ ರಚಿಸಲಿಕ್ಕೆ ಅಥವಾ ಚರ್ಚಿಸಲಿಕ್ಕೆ ಅಥವಾ ಅವುಗಳನ್ನ ಜಾರಿಗೆ ತರಲಿಕ್ಕೆ ಈ ಒಂದು ಎಲೆಕ್ಟೆಡ್ MP ಗಳಿಗೆ ಏನ್ ಮಾಡ್ಲಾಗತ್ತೆ, ಅದು ಒಂದು ಪ್ಲಾಟ್ಫಾರ್ಮ್ ಅನ್ನ ಒದಗಿಸಿಕೊಡತ್ತೆ. ಎಸ್, ಈ ಒಂದು ಸಂಸತ್ತಿನ ಅಧಿವೇಶನಗಳ ವಿಧಗಳನ್ನ ನೋಡೋದಾದ್ರೆ, ಸೊ ಇಲ್ಲಿ ಏನ್ ಮಾಡ್ಲಾಗತ್ತೆ ಅಂದ್ರೆ, ಈ ಅಧಿವೇಶನವನ್ನ ಯಾರು ಕರೀತಾರಂತಂದ್ರೆ ಇಲ್ಲಿ ರಾಷ್ಟ್ರಪತಿಗಳು ಕರೀತಾರೆ. ರಾಷ್ಟ್ರಪತಿಗಳು. ಸೊ ಯಾವುದೇ ಒಂದು ಅಧಿವೇಶನದ ನಡುವಿನ ಅಂತರ ಎಷ್ಟಿರ್ಬೇಕಂತಂದ್ರೆ ಇಲ್ಲಿ 6 ತಿಂಗಳಿಗಿಂತ ಹೆಚ್ಚಿರಬಾರ್ದು ಅಂತ ಹೇಳ್ತಾರೆ. ಹೀಗಾಗಿ ಏನ್ ಮಾಡ್ಬೇಕು, ಇದು ಕಂಪಲ್ಸರಿ. ಓಕೆ, ಹೀಗಾಗಿ ಸಂಸತ್ತು ವರ್ಷಕ್ಕೆ 2 ಬಾರಿ ಆದ್ರೂ ಏನ್ ಮಾಡ್ಬೇಕಂತಂದ್ರೆ ಅಧಿವೇಶನವನ್ನ ನಡೆಸಬೇಕು. ಅಂದ್ರೆ 2 ಬಾರಿ ಆದ್ರೂ ಕನಿಷ್ಠ ನೀವು ಭೇಟಿ ಆಗ್ಬೇಕಂತ ರೂಲ್ ಇದೆ. ಹಾಗೆ ಎಸ್, ಸೊ ಒಟ್ಟಾರೆಯಾಗಿ 3 ಏನಿದೆ ಅಧಿವೇಶನಗಳಿರುತ್ತೆ, ಸಂಸತ್ತಿನ ಅಧಿವೇಶನಗಳಿರುತ್ತೆ. ಸೊ ಅದರಲ್ಲಿ ಕಂಪಲ್ಸರಿ ಆಗಿ 3 ಸೇರ್ಬೇಕಂತ, 3 ಅಧಿವೇಶನ ನಡೆಸ್ಬೇಕಂತ ಏನು ಕಡ್ಡಾಯವಾಗಿ ರೂಲ್ ಏನಿಲ್ಲ. ಸೊ ಅಟ್ಲೀಸ್ಟ್ 2 ಆದ್ರೂ ನಡೆಸ್ಬೇಕಂತ. ಎಸ್, ಸೊ ಇದರಲ್ಲಿ 3 ವಿಧಗಳಿವೆ ಅಂತ ಹೇಳಿದ್ದಲ್ವಾ. ಸೊ ಇದರಲ್ಲಿ ಮೊದಲನೇದಾಗಿ ಬಜೆಟ್ ಅಧಿವೇಶನ ಅಂತ ಬರುತ್ತೆ. ಸೊ ಇದು ಒಟ್ಟಾರೆಯಾಗಿ ಸಂಸತ್ತಿನ ಅಧಿವೇಶನದಲ್ಲಿ ಅತಿ ಸುದೀರ್ಘವಾದ ಅಂತ ಒಂದು ಅಧಿವೇಶನವಾಗಿದೆ. ನೆಕ್ಸ್ಟ್ ಇಲ್ಲಿ ಮಾನ್ಸೂನ್ ಅಧಿವೇಶನ ಅಂತ ಬರುತ್ತೆ, ಹಾಗೆ ಚಳಿಗಾಲದ ಅಧಿವೇಶನ. ಎಸ್, ಸೊ ಇವುಗಳ ನಡುವಿನ ಅಂದ್ರೆ ಒಂದು ಸೆಷನ್ ನಿಂದ ಇನ್ನೊಂದು ಸೆಷನ್ ನಡುವಿನ ಕನಿಷ್ಠ ಅಥವಾ ಅಂತರ ಎಷ್ಟಿರ್ಬೇಕಂತಂದ್ರೆ ಇಲ್ಲಿ 6 ತಿಂಗಳು ಇರಬೇಕು. 6 ತಿಂಗಳಿಗಿಂತ ಹೆಚ್ಚಿರಬಾರ್ದಂತ. ಓಕೆ, now let us move on to the next article. PM to attend G7 outreach in Italy. All eyes on possible interaction with Zelensky, Trudeau. Yes, so ಇಲ್ಲಿ G7 ಮೀಟಿಂಗ್, G7 ಔಟ್ರೀಚ್ ಮೀಟಿಂಗ್. ಓಕೆ, ಸೊ ಇದಕ್ಕೆ ಏನ್ ಇದನ್ನ ಇಟಲಿಯಲ್ಲಿ ಆಯೋಜನೆ ಮಾಡಲಾಗ್ತಾ ಇದೆ. ಸೊ ಇದಕ್ಕೆ ಪ್ರಧಾನಮಂತ್ರಿ ಮೋದಿ ಅವರು ಅಟೆಂಡ್ ಮಾಡಲಿದ್ದಾರೆ. ಸೊ ಯಾವ ಒಂದು ಸ್ಥಳದಲ್ಲಿ ಇದು ನಡೆಯಲಿದೆ ಅಂತಂದ್ರೆ, ಎಸ್, ಸೊ ಟು ದಿ ಅಪೂಲಿಯಾ, ಇದು ಇಟಲಿಯ, ಸೊ ಇದು ಇಂಪಾರ್ಟೆಂಟ್ ಪ್ಲೇಸಸ್. ಅಪುಲಿಯಾ ಅನ್ನುವಂತ ಸ್ಥಳದಲ್ಲಿ ಸೊ ಈ ಒಂದು G7 ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಸೊ ಇದರ ಅಂದ್ರೆ UPSC ಏನ್ ಮಾಡಲಾಗುತ್ತೆ ಅಂದ್ರೆ, ಪ್ರತಿ ವರ್ಷ ಪ್ಲೇಸಸ್ ಇನ್ ನ್ಯೂಸ್ ಅಂತ ಬರುತ್ತೆ, ಅದರ ಕುರಿತಾಗಿ ಏನ್ ಮಾಡಲಾಗುತ್ತೆ, ಪ್ರತಿ ವರ್ಷ ಒಂದು ಪ್ರಶ್ನೆಯನ್ನ ಕೇಳಲಾಗುತ್ತೆ. ಸೊ ಹೀಗಾಗಿ ಪ್ಲೇಸಸ್ ಅಂತ ಬಂದಾಗ ಸೊ ಇದು ಇಂಪಾರ್ಟೆಂಟ್ ಆಗುತ್ತೆ. ಇಟಲಿಯ ಒಂದು ಅಪುಲಿಯಾ ಅನ್ನುವಂತ ಸ್ಥಳದಲ್ಲಿ G7 ಮೀಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ಸೊ ಅದಕ್ಕೆ ಮೋದಿಯವರು ಅವರಿಗೆ ಒಂದು ಆಮಂತ್ರಣವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸೊ ಇದಕ್ಕೆ ಯಾರನ್ನೆಲ್ಲ ಇನ್ವೈಟ್ ಮಾಡ್ತಾರೆ ಅಂತಂದ್ರೆ ಇಲ್ಲಿ apart from leaders of other G7 countries, Canada, France, Germany, Japan, UK and the US and the European Union leaders, ಯಾರು ಇಂಡಿಯನ್ ಪ್ರೈಮ್ ಮಿನಿಸ್ಟರ್. ಸೊ ಮತ್ ಯಾರನ್ನೆಲ್ಲ ಇನ್ವೈಟ್ ಮಾಡಿದಾರೆ ಅಂತಂದ್ರೆ ಇಲ್ಲಿ
ಅಲ್ಜೀರಿಯಾ, ಅರ್ಜೆಂಟೀನಾ, ಬ್ರೆಜಿಲ್, ಈಜಿಪ್ಟ್, ಕೀನ್ಯಾ, ಮಾರಿಷಿನಿಯಾ, ಸೌದಿ ಅರೇಬಿಯಾ, ಸೌತ್ ಆಫ್ರಿಕಾ ಹಾಗೆ ತನಿಷಿಯಾ, ಟರ್ಕಿ ಅಂಡ್ ಗಳನ್ನ ಇಲ್ಲಿ ಏನ್ ಮಾಡಿದ್ದಾರೆ ಅವ್ರಿಗೆ ಆಹ್ವಾನವನ್ನ ಕೊಟ್ಟಿದ್ದಾರೆ. ಹಾಗಿದ್ರೆ ಸೊ ಇಲ್ಲಿ ನಾವು ತಿಳ್ಕೊಳ್ಬೇಕಾಗಿರೋದು, ಸೊ ಈ G7 ನಲ್ಲಿ ಯಾರೆಲ್ಲ ಸದಸ್ಯ ರಾಷ್ಟ್ರಗಳಾಗಿದ್ದಾರೆ ಅಂತಂದ್ರೆ, ವಾಟ್ ಆರ್ ದ ಮೆಂಬರ್ ಕಂಟ್ರೀಸ್ ಹಿಯರ್, ವಾಟ್ ಇಸ್ ದ G7 ಅಂತ ಇದೆ. ಸೊ ಫಸ್ಟ್ ನಾವಿಲ್ಲಿ ಸೊ ಈ G7 ಕಂಟ್ರಿಗಳನ್ನ ನೆನಪಿಡ್ಲಿಕ್ಕೆ ಒಂದು ಟ್ರಿಕ್ಸ್ ಇದೆ. ಏನ್ ಟ್ರಿಕ್ಸ್ ಅಂತಂದ್ರೆ ಇಲ್ಲಿ ಡ್ರಿಂಕ್ಸ್ ಜ್ಯೂಸ್ ವಿತ್ GF ಅಂತ. ಡ್ರಿಂಕ್ಸ್ ಜ್ಯೂಸ್ ವಿತ್ GF. ಎಸ್, ಸೊ ಇದರಲ್ಲಿ ನೀವು ನೆನಪಿಟ್ಕೊಳ್ಬೇಕಾಗಿರೋದು ಜ್ಯೂಸ್ GF ಅಂತ. ಎಸ್, ಹಿಯರ್ ಜಿ ಅಂತಂದ್ರೆ ಎಸ್, ಹಿಯರ್ ಜಿ ಅಂತಂದ್ರೆ ಜರ್ಮನಿ, ಎಸ್, ಜಿ ಅಂದ್ರೆ ಜರ್ಮನಿ, ಯು ಅಂತಂದ್ರೆ ಯುನೈಟೆಡ್ ಕಿಂಗ್ಡಮ್, ಐ ಅಂತಂದ್ರೆ ಕನ್ಫ್ಯೂಸ್ ಆಗಬಾರ್ದು ಇಲ್ಲಿ. ಐ ಅಂತ ಬಂದಾಗ GICE GF. ಓಕೆ, ಸೊ ಇಲ್ಲಿ ಐ ಅಂತ ಬಂದಾಗ ಭಾರತ ಅಲ್ಲ, ಇದು ನಾಟ್ ಇಂಡಿಯಾ. ಸೊ ದಿಸ್ ಇಸ್ ಇಟಲಿ. ಸೊ ಈ ಒಂದು ಇಟಲಿಯಲ್ಲಿ ಇವಾಗ ಏನಾಗ್ತಾ ಇದೆ, G7 ಮೀಟಿಂಗ್ ಆಗ್ತಾ ಇದೆ. ನೆಕ್ಸ್ಟ್ ಇಲ್ಲಿ ಐ ಆಯ್ತು. ನೆಕ್ಸ್ಟ್ ಸಿ ಅಂತಂದ್ರೆ ಕೆನಡಾ, ಇ ಅಂತಂದ್ರೆ ಎಸ್, ಎಸ್, ಇ ಅಂತಂದ್ರೆ ಇಲ್ಲಿ ಯುರೋಪಿಯನ್ ಯೂನಿಯನ್ ಅಂತ ಬರುತ್ತೆ, ಯುರೋಪಿಯನ್ ಯೂನಿಯನ್. ಓಕೆ, ನೆಕ್ಸ್ಟ್ ಇಲ್ಲಿ GF ಜರ್ಮನಿ ಆಯ್ತಲ್ವಾ. ಸೊ ನೆಕ್ಸ್ಟ್ ಇಲ್ಲಿ ಜಪಾನ್, ಜ್ಯೂಸ್ ವಿತ್ GF. ಓಕೆ, ಜೆ ಮೀನ್ಸ್ ಜಪಾನ್. ನೆಕ್ಸ್ಟ್ ಯು ಮೀನ್ಸ್ ಯುನೈಟೆಡ್ ಸ್ಟೇಟ್ಸ್. ಸೊ ಇದರಲ್ಲಿ ಒಟ್ಟಾರೆಯಾಗಿ 7 ಕಂಟ್ರಿಗಳು ಬರುತ್ತೆ. ಸೊ ಅದರಲ್ಲಿ ಇಂಡಿಯಾ ನಾಟ್ ಮೆಂಬರ್ ಆಫ್ G7. ಹಾಗಿದ್ರೆ ಈ ಒಂದು G7 ಅಂತಂದ್ರೆ ಏನು, ಇಲ್ಲಿ ಇದು ಫಸ್ಟ್ ಆಫ್ ಆಲ್ ನಾವು ತಿಳ್ಕೊಂಡಿರ್ಬೇಕಾಗಿರೋದು, ಇಟ್ ಇಸ್ ಅ ಗ್ರೂಪ್ ಆಫ್ 7 ಕಂಟ್ರೀಸ್ ಅಂತ. ಸೊ ಇವೆಲ್ಲೂ ಏನಾಗಿದೆ ಅಂತಂದ್ರೆ ಇಂಡಸ್ಟ್ರಿಯಲೈಸ್ಡ್ ಡೆಮೋಕ್ರಸಿ ವಿತ್ ದ್ಯಾಟ್. ಸೊ ಇಲ್ಲಿ ಫ್ರಾನ್ಸ್ ಬರುತ್ತೆ, ಜರ್ಮನಿ, ಇಟಲಿ, ಯುನೈಟೆಡ್ ಕಿಂಗ್ಡಮ್, ಜಪಾನ್ ಅಂಡ್ ಯುನೈಟೆಡ್ ಸ್ಟೇಟ್ಸ್ ಅಂಡ್ ಲಾಸ್ಟ್ ಒನ್ ಇಸ್ ಕೆನಡಾ. ಹಾಗಿದ್ರೆ ಈ G7 ಇದರ ಬಗ್ಗೆ ಹೇಳೋದಾದ್ರೆ, ಈ ಒಂದು ಈ 7 ಕಂಟ್ರಿಯಲ್ಲಿ ಸೊ ಇದು ವರ್ಲ್ಡ್ಸ್ ಬಿಗ್ಗೆಸ್ಟ್ ಪಾಪ್ಯುಲೇಷನ್ ಹೊಂದಿದೆ, ಹಾಗೆ ಸೆಕೆಂಡ್ ಬಿಗ್ಗೆಸ್ಟ್ ಎಕಾನಮಿ ಆಗಿದೆ. ಸೊ ಇಲ್ಲಿ ಈ ಒಂದು ಗ್ರೂಪ್ಗೆ ಚೀನಾ ಏನಾಗಿಲ್ಲ, ಸದಸ್ಯ ರಾಷ್ಟ್ರವಾಗಿಲ್ಲ. ಸೊ ಇನ್ನೊಂದು ಇಲ್ಲಿ ಇಂಪಾರ್ಟೆಂಟ್ ಥಿಂಗ್ ಏನಂತಂದ್ರೆ, ಸೊ ಈ G7 ಕಂಟ್ರಿಗಳೆಲ್ಲ ಯಾವ್ದ್ರ ಭಾಗವಾಗಿದೆ ಅಂತಂದ್ರೆ G20 ಅನ್ನೋದು ಇನ್ನೊಂದು ಇಂಟರ್ನ್ಯಾಷನಲ್ ಗ್ರೂಪ್ ಬರುತ್ತೆ. ಸೊ ಈ ಒಂದು ಗ್ರೂಪಿನ ಎಲ್ಲಾ ಅಂದ್ರೆ ಈ G7 ರಾಷ್ಟ್ರಗಳು ಈ ಒಂದು G20ಯ ಒಂದು ಸದಸ್ಯ ರಾಷ್ಟ್ರಗಳಾಗಿವೆ. ಸೊ ಇದರಲ್ಲಿ ಈ G20ಯ ಒಂದು ಸದಸ್ಯ ರಾಷ್ಟ್ರಗಳಲ್ಲಿ ಭಾರತವು ಕೂಡ ಒಂದು, ಇಂಡಿಯಾ. ಎಸ್, ಸೊ ಇದನ್ನ ಯಾವಾಗ ಫಾರ್ಮ್ ಮಾಡಲಾಯ್ತು ಅಂತಂದ್ರೆ ಇದನ್ನ 1975ರಲ್ಲಿ ಫಾರ್ಮ್ ಮಾಡಲಾಗತ್ತೆ. ಸೊ ಇದು ಒಂದು ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿರೋದು. ಹಾಗೆ ಸೊ ಇದನ್ನ ಮೀಟಿಂಗ್ ಅನ್ನ ಯಾವಾಗ ತಗೊಳ್ತಾರೆ ಅಂತಂದ್ರೆ ಇದನ್ನ ಎನ್ಯುವಲ್ ಹೆಲ್ಡ್ ಮಾಡ್ತಾರೆ, ವಾರ್ಷಿಕವಾಗಿ ಸಭೆಯನ್ನ ಸೇರಲಾಗತ್ತೆ. ಈ G7 ಅನ್ನೋದು ಮೊದಲು ಫಸ್ಟ್ ಏನಾಗಿತ್ತು ಅಂತಂದ್ರೆ G8 ನಿಂದ ಕರೆಸ್ಕೊಳ್ತಾ ಇತ್ತು. ಸೊ ಏನಂತಂದ್ರೆ ಇಲ್ಲಿ 1997ರಲ್ಲಿ ಈ G7ಗೆ ರಷ್ಯಾ ಒಂದು ಇನ್ಕ್ಲೂಡ್ ಆಗತ್ತೆ. ರಷ್ಯಾ ಇನ್ಕ್ಲೂಡ್ ಆದ ನಂತರ ಅದೇನಾಗತ್ತೆ ಅವಾಗ G8 ಅಂತ ಕರೆಸ್ಕೊಳ್ಳತ್ತೆ. ಸೊ 2014ರಲ್ಲಿ ಏನಾಗತ್ತೆ ಅಂತಂದ್ರೆ ರಷ್ಯಾ ಏನ್ ಮಾಡತ್ತೆ ಅಂತಂದ್ರೆ ಈ ಒಂದು ಉಕ್ರೇನಿನ ಭಾಗವಾದಂತಹ ಒಂದು ಕ್ರಿಮಿಯಾ ಅನ್ನುವಂತ ಒಂದು ಪ್ರದೇಶ ಬರುತ್ತೆ, ಕ್ರಿಮಿಯಾ. ಈ ಪ್ರದೇಶವನ್ನ ವಶಪಡಿಸಿಕೊಂಡ ನಂತರ ಅದನ್ನ ಏನ್ ಮಾಡ್ಲಾಗತ್ತೆ ಅಂತಂದ್ರೆ ಈ G8 ಗ್ರೂಪ್ ನಿಂದ ಅದನ್ನ ಹೊರಗೆ ಹಾಕಲಾಗತ್ತೆ. ಸೊ ಹೊರಗೆ ಹಾಕಿದ ನಂತರ ಅದು ಮತ್ತೆ G7 ಅಂತ ಕರೆಸಿಕೊಳ್ಳುತ್ತೆ. ಸೊ ಅಂದ್ರೆ ಇವಾಗ ರಷ್ಯಾ ಒಂದು G8 ಆಗಿ ಉಳಿದಿಲ್ಲ. ಸೊ ಇದು G7 ಅಂತಾನೆ ಕರೆಸಿಕೊಳ್ಳುತ್ತೆ.
ಎಸ್. ಮೇಲೆ ಹೇಳಿದ ಹಾಗೆ ನಿಮ್ಗೆ ಸೊ ಇದನ್ನ ಪ್ರತಿ ವರ್ಷ ಅಂದ್ರೆ ವಾರ್ಷಿಕವಾಗಿ ಈ ಒಂದು ಸಭೆಯನ್ನ ಆಯೋಜನೆ ಮಾಡಲಾಗತ್ತೆ. ಹಾಗೆ ಸೊ ಇಲ್ಲಿ ಯಾರು ಈ ಒಂದು ಸಮಿಟ್ನ ಆತಿಥ್ಯವನ್ನ ಅಥವಾ ಹೋಸ್ಟ್ ಕಂಟ್ರಿ ಇರುತ್ತಲ್ವಾ, ಆತಿಥ್ಯ ದೇಶ, ಸೊ ಅದು ಕೇವಲ ಆತಿಥ್ಯವನ್ನ ವಹಿಸುವಂತ ಕೆಲಸವನ್ನ ಮಾತ್ರ ಮಾಡೋದಿಲ್ಲ, ಬದಲಿಗೆ ಆ ವರ್ಷದ ಒಂದು ಅಜೆಂಡಾ ಏನಾಗಿರುತ್ತೆ ಅನ್ನೋದನ್ನ ಕೂಡ ಅದೇ ಅಜೆಂಡಾವನ್ನ ಫಾರ್ಮ್ ಮಾಡ್ಬೇಕಾಗತ್ತೆ. ನೆಕ್ಸ್ಟ್, ಸೊ ಇಲ್ಲಿ ದ ಲೀಡರ್ಸ್ ಆಫ್ ಇಂಪಾರ್ಟೆಂಟ್ ಇಂಟರ್ನ್ಯಾಷನಲ್ ಆರ್ಗನೈಸೇಷನ್ ಲೈಕ್ ಯುರೋಪಿಯನ್ ಯೂನಿಯನ್, IMF, ವರ್ಲ್ಡ್ ಬ್ಯಾಂಕ್ ಅಂಡ್ ದ ಯುನೈಟೆಡ್ ನೇಷನ್ಸ್ ಆರ್ ಆಲ್ಸೋ ಇನ್ವೈಟೆಡ್. ಓಕೆ, ಸೊ ಇವುಗಳನ್ನ ಕೂಡ ಏನ್ ಮಾಡಲಾಗುತ್ತೆ, ಇವುಗಳಿಗೂ ಆಹ್ವಾನವನ್ನ ಕೊಡಲಾಗತ್ತೆ. Now let us move on to the next article. ಸೊ ಏನ್ ಕೊಟ್ಟಿದ್ದಾರೆ ಇಲ್ಲಿ, ಸ್ಟಡಿ ರ್ಯಾಂಕ್ಸ್ ಇಂಡಿಯಾ ಸೆಕೆಂಡ್ ಇನ್ ನೈಟ್ರಸ್ ಆಕ್ಸೈಡ್ ಎಮಿಷನ್. ಅಂದ್ರೆ ನೈಟ್ರಸ್ ಆಕ್ಸೈಡ್ ನ ಉತ್ಸರ್ಜನೆ ಮಾಡುವಂತಹ ದೇಶಗಳಲ್ಲಿ ಭಾರತಕ್ಕೆ N2, ನೈಟ್ರಸ್ ಆಕ್ಸೈಡ್ ಅಂತಂದ್ರೆ ಇಲ್ಲಿ N2 ಅಂತ ಕರಿತೀವಿ. ಸೊ ಇದರ ಒಂದು ಉತ್ಸರ್ಜನೆ ಅಥವಾ ಎಮಿಷನ್ ಮಾಡುವ ಸ್ಥಾನದಲ್ಲಿ ಭಾರತಕ್ಕೆ 2ನೇ ಸ್ಥಾನದಲ್ಲಿದೆ. ಸೊ ಫಸ್ಟ್ ಯಾರು ಬರ್ತಾರೆ ಅಂತಂದ್ರೆ ಇಲ್ಲಿ, ಸೊ ದಿಸ್ ಇಸ್ ದ ಸೆಕೆಂಡ್. ಫಸ್ಟ್ ಇರುವಂತದ್ದು ಚೀನಾ ಫಸ್ಟ್ ಇದೆ. ಓಕೆ, ಇಂಡಿಯಾ is the second. India is the world's second largest source of nitrous oxide. So this is the also greenhouse gas ಆಗಿದೆ. Okay, so nearly 11% of such global man-made emission in 2020 were from India. Okay, topped only by 16 at China. Okay. Yes. ಸೊ ಈ ಒಂದು ನೈಟ್ರಸ್ ಆಕ್ಸೈಡ್ಗೆ ಮೇಜರ್ ಸೋರ್ಸ್ ಯಾವ್ದಾಗಿದೆ ಅಂತಂದ್ರೆ N2ಗೆ ಮೇನ್ ಕಾರಣ ಅಂತಂದ್ರೆ ಇಲ್ಲಿ ಅಗ್ರಿಕಲ್ಚರ್ ನ ಒಂದು ಫರ್ಟಿಲೈಸರ್, ಕೃಷಿಯಲ್ಲಿ ಬಳಸುವಂತ ಒಂದು ಆ ರಸಗೊಬ್ಬರಗಳು ಏನಾಗಿದೆ ಕಾರಣ ಆಗಿದೆ. ಕೃಷಿಯಲ್ಲಿ ನಾವು ಯಾವೆಲ್ಲ ಒಂದು ಪೋಷಕಾಂಶಗಳನ್ನ ಬಳಸ್ತೀವಿ ಅಂತಂದ್ರೆ ಇಲ್ಲಿ NPK ಅಂತ ಬಳಸ್ತೀವಿ, ನೈಟ್ರೋಜನ್, ಪೊಟ್ಯಾಷಿಯಂ ಅಂಡ್ ಕ್ಯಾಲ್ಸಿಯಂ. ಓಕೆ, ಸಾರಿ, ಫಾಸ್ಫರಸ್ ಅಂಡ್ ಪೊಟ್ಯಾಶ್. ಓಕೆ, ಸೊ ಇವುಗಳನ್ನ ಏನ್ ಮಾಡ್ತೀವಿ ಅಂತಂದ್ರೆ ಕೃಷಿಯಲ್ಲಿ ಬಳಸ್ತೀವಿ. ಸೊ ಅದರಲ್ಲಿ ನೈಟ್ರೋಜನ್ ಕೂಡ ಇರುತ್ತಲ್ವಾ. ಸೊ ಇದೇನಾಗ್ತಾ ಇದೆ ಇವಾಗ, ಈ N2, ಓಕೆ, N2 ನೈಟ್ರಸ್ ಆಕ್ಸೈಡ್ ಫಾರ್ಮ್ ಆಗಲಿಕ್ಕೆ ಕಾರಣ ಆಗ್ತಾ ಇದೆ. ಸೊ ಇನ್ನೊಂದು ಇಂಪಾರ್ಟೆಂಟ್ ಥಿಂಗ್ ಅಂತಂದ್ರೆ ಇಲ್ಲಿ ನೈಟ್ರೋಜನ್ ಅಂಶಗಳನ್ನ ನಾವು ಜಾಸ್ತಿ ಬಳಸೋದ್ರಿಂದ, ಓಕೆ, ಸೊ ಇಲ್ಲಿ ಈ ಒಂದು ರಸಗೊಬ್ಬರಕ್ಕೆ ಏನ್ ಮಾಡತ್ತೆ ಅಂತಂದ್ರೆ ಸರ್ಕಾರ ಸಬ್ಸಿಡಿಯನ್ನ ಕೊಡತ್ತೆ. ಸೊ ಈ ಕಾರಣಕ್ಕಾಗಿ ಏನ್ ಮಾಡ್ತಾ ಇದಾರೆ ಅಂತಂದ್ರೆ ರೈತರು, ಸೊ 10 kg ಬಳಸುವಂತಹ ಸಂದರ್ಭದಲ್ಲಿ 20 kg ರಸಗೊಬ್ಬರಗಳನ್ನ ಬಳಸ್ತಾ ಇದ್ದಾರೆ. ಎಸ್. ಸೊ ಈ ರೀತಿ ಬಳಸೋದ್ರಿಂದ ಏನಾಗುತ್ತೆ ಅಂತ ಹೇಳಿದ್ರೆ ನೈಟ್ರೋಜನ್ ಆಕ್ಸೈಡ್ ಅಂತ ಬರುತ್ತೆ, NOx. ಸೊ ಈ NOx ವಾಟರ್ ಜೊತೆ ಫಾರ್ಮ್ ಆಗಿ H2O ಜೊತೆ ಫಾರ್ಮ್ ಆಗಿ ಇದಾಗತ್ತೆ, ಇಲ್ಲಿ HNO3 ಅಂತ ಬರುತ್ತೆ, ನೈಟ್ರಿಕ್ ಆಸಿಡ್. ಸೊ ನೈಟ್ರಿಕ್ ಆಸಿಡ್ ಯಾವ್ದಕ್ಕೆ ಕಾರಣ ಆಗತ್ತೆ ಅಂತಂದ್ರೆ ಇಲ್ಲಿ ಆಸಿಡ್ ರೇನ್ ಅಂತ ಬರುತ್ತೆ, ಆಮ್ಲ ಮಳೆ. ಓಕೆ, ಸೊ ಆಮ್ಲ ಮಳೆ, ಆಸಿಡ್ ರೇನ್. ಇನ್ ಕೇಸ್ ಏನಾದ್ರೂ ಆಮ್ಲ ಮಳೆ ಆದ್ರೆ ಭೂಮಿಯ ಮೇಲೆ ಯಾವುದೇ ಒಂದು ಜೀವಿಗಳು ಭೂಮಿಯ ಮೇಲೆ ಬದುಕುಳಿಯಲಿಕ್ಕೆ ಸಾಧ್ಯವಾಗೋದಿಲ್ಲ. ಸೊ ಇದು ಅದಕ್ಕೆ ಕಾರಣವಾಗತ್ತೆ. ಹಾಗಿದ್ರೆ ಇದು ಕೂಡ ಒಂದು ಗ್ರೀನ್ ಹೌಸ್ ಗ್ಯಾಸ್ ಅಂತ ಹೇಳಿದ್ರೆ, ಹಾಗಿದ್ರೆ ಮೇಜರ್ ಒಂದು ಗ್ರೀನ್ ಹೌಸ್ಗಳು ಯಾವ್ದು ಬರುತ್ತೆ ಅಂತಂದ್ರೆ ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಬರುತ್ತೆ, CO2, ಮಿಥೇನ್, CH4 ಬರುತ್ತೆ, ಹಾಗೆ ನೈಟ್ರಸ್ ಆಕ್ಸೈಡ್ N2 ಬರುತ್ತೆ ಅಂಡ್ ವಾಟರ್ ವೇಪರ್. ಸೊ ಇವು ಮೇಜರ್ ಗ್ರೀನ್ ಹೌಸ್ ಗ್ಯಾಸ್ಗಳಾಗಿವೆ. Now let us move on to the last article. So here ಮರ್ಚೆಂಟ್ ಶಿಪ್ ಹಿಟ್ ಇನ್ ದ ರೆಡ್ ಸಿ ಅಂತ ಕೊಟ್ಟಿದ್ದಾರೆ. ಸೊ ಇದೇನಾಗುತ್ತೆ ನಮಗೆ ಪ್ಲೇಸಸ್ ಇನ್ ನ್ಯೂಸ್ ಅಂತ ಬಂದಾಗ, ಸೊ ಈ ರೆಡ್ ಸಿ ಏನಾಗುತ್ತೆ ನಮಗೆ ಇಂಪಾರ್ಟೆಂಟ್ ಆಗುತ್ತೆ. ಸೊ ಇದರ ಕುರಿತಾಗಿ ತಿಳ್ಕೊಬೇಕಂತಂದ್ರೆ ನಾವು, ಸೊ ಇದರ ಒಂದು ಬಾರ್ಡರ್ ಕಂಟ್ರಿಗಳು ಯಾವೆಲ್ಲ ಇದೆ ಅಂತ ನಾವು ತಿಳ್ಕೊಳ್ಬೇಕು.
ಬಾರ್ಡರಿಂಗ್ ಕಂಟ್ರಿ. ಸೊ ಇದನ್ನ ಹೇಗೆ ನೆನ್ಪಿಡ್ತೀರಾ ಅಂತಂದ್ರೆ, ಸೊ ಇಲ್ಲಿರೋದು ರೆಡ್ ಸಿ ಆಗಿದೆ. ರೆಡ್ ಸಿ, ದಿಸ್ ಇಸ್ ದ ರೆಡ್ ಸಿ. ಸೊ ಇದರ ಬಾರ್ಡರಿಂಗ್ ಕಂಟ್ರಿನ ನೆನ್ಪಿಟ್ಕೊಳ್ಬೇಕಂತಂದ್ರೆ ಟ್ರಿಕ್ಸ್ ಏನಂತಂದ್ರೆ ಬೆಸ್ಸಿ ಅನ್ನೋ ಒಂದು ಫಾರ್ಮುಲಾ. ಓಕೆ, ಬೆಸ್ಸಿ ಅನ್ನೋ ಟ್ರಿಕ್ಸ್. ಸೊ ಹಿಯರ್ ಡಿ ಅಂತಂದ್ರೆ ಬಿಜಿಬೋತಿ ಅಂತ ಬರುತ್ತೆ. ಇ ಅಂತಂದ್ರೆ ಸೊ ಯಾವ್ದು ಈಜಿಪ್ಟ್ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಎರಡು ಇದೆ ಅಲ್ವಾ, ಸೊ ಇಲ್ಲಿ ಒಂದು ಸೌದಿ ಅರೇಬಿಯಾ ಅಂತ ಬರುತ್ತೆ. ನೆಕ್ಸ್ಟ್ ಇಲ್ಲಿ ಸುಡಾನ್. ನೆಕ್ಸ್ಟ್ ಇ ಅಂತಂದ್ರೆ ಒನ್ ಮೋರ್ ಇ, ಸೊ ಇಲ್ಲಿ ಇಥಿಯೋಪಿಯಾ ಅಂತ ಬರುತ್ತೆ. ಲಾಸ್ಟ್ ಒನ್ ವಾಯ್ ಅಂತ ಇದೆ. ಸೊ ಇಲ್ಲಿ ಇದು ಯಮನ್ ಆಗಿದೆ. ಸೊ ಇದಿಷ್ಟು ನೀವು ಪ್ರಿಲಿಮ್ಸ್ ಪರ್ಸ್ಪೆಕ್ಟಿವ್ ಆಗಿ ತಿಳ್ಕೊಂಡಿರ್ಬೇಕಾಗುತ್ತೆ. ಬಸ್ ಇದು ಇವತ್ತಿನ ಒಂದು ಹಿಂದೂ ದಿನಪತ್ರಿಕೆ ಒಂದು ಸುದ್ದಿ ವಿಶ್ಲೇಷಣೆ ಆಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್.